ಕಡೆಯಲ್ಲಿ ತಂದೆ ಮತ್ತೊಂದು ವಾರ್ತೆ. ನಿಮ್ಮ ಮಾತುಗಳನ್ನು ಹೇಳುವುದಕ್ಕೆ ಅರ್ಹತೆ ಇಲ್ಲದಂತೆ ನನಗೆ ತಂದೆ ನೀವು ಆಧಾರವಾಗಿದ್ದು ನಿಮ್ಮ ಮಾತುಗಳನ್ನು ಹೇಳುವುದಕ್ಕೆ ಒಂದು ಸಮಯವನ್ನು ನೀವು ಒದಗಿಸಿಕೊಟ್ಟಿದ್ದಕ್ಕಾಗಿ ಕೃತಜ್ಞತೆಗಳು ತಂದೆ, ಸ್ತೋತ್ರಗಳು ತಂದೆ. ತಂದೆ ಹೇಳುವಂಥ ಮಾತುಗಳು ಕೇವಲ ನಿಮ್ಮ ಆತ್ಮನ ಪ್ರೇರಣೆಯಿಂದ ಮಾತನಾಡೋದಕ್ಕೆ ಸಹಾಯ ಮಾಡಿ. ನನ್ನ ಆಲೋಚನೆ, ನನ್ನ ಜ್ಞಾನದಿಂದ ನಾನು ಮಾತನಾಡದೆ ಕೇವಲ ನಿಮ್ಮಿಂದ ಬರುವಂಥ ಆತ್ಮನ ಮಾತುಗಳನ್ನೇ ಮಾತನಾಡುವುದಕ್ಕೆ ತಂದೆ ನೀವು ಅನುಭವಿಸಿದಂತೆ ಪರಿಶುದ್ಧಾತ್ಮನ ಸಹಾಯದೊಟ್ಟಿಗೆ ನಾನು ನಡೆಸಬೇಕೆಂದು ಈ ಮನವಿಯನ್ನು ನನ್ನ ರಕ್ಷಕನಾದ ಕ್ರಿಸ್ತೇಸುವಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿರಪ್ಪ ತಂದೆ. ಕೂಡಿ ಬಂದ ನನ್ನ ಆತ್ಮೀಯ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಮನೆಗಳನ್ನು ಸಮರ್ಪಿಸಿಕೊಳ್ಳಲಾಗಿದೆ. ಸಂಜೆ ವೇಳೆಯೂ ದೇವರ ಅಮೂಲ್ಯವಾದಂಥ ಮಾತು, ಸತ್ಯವೇದ ಗ್ರಂಥದಲ್ಲಿರುವಂಥ ಪ್ರತಿಯೊಂದು ಮಾತುಗಳು ಅಮೂಲ್ಯವಾಗಿದೆ. ಅದು ನನ್ನ ಆಲೋಚನೆ, ನನ್ನ ಜ್ಞಾನದಿಂದ ಬರುವಂಥ ಮಾತಲ್ಲ, ಕೇವಲ ಸತ್ಯವೇದದಲ್ಲಿರುವಂಥ ಮಾತುಗಳು ಪರಿಶುದ್ಧ ಆತ್ಮನ ಪ್ರೇರಣೆಯಿಂದ ಬಂದಿರುವಂಥ ಮಾತು. ವಚನ ನೋಡಿಕೋಣ. ಯೆಶಾಯ ಪ್ರವಾದನೆ ಗ್ರಂಥ 63ನೇ ಅಧ್ಯಾಯ 9ನೇ ವಚನದಿಂದ ತೆಗೆದು ನೋಡೋಣ. ಅವರು ಶ್ರಮೆ ಪಡುತ್ತಿರುವಾಗೆಲ್ಲ ಆತನು ಶ್ರಮೆ ಪಟ್ಟನು. ಆತನ ಶ್ರೀಮುಖ ಸ್ವರೂಪ ದೂತನು ಅವರನ್ನು ರಕ್ಷಿಸಿದನು. ಸಾಕು. ಅವರು ಶ್ರಮೆ ಪಡುತ್ತಿರುವಾಗೆಲ್ಲ ಆತನು ಶ್ರಮೆ ಪಟ್ಟನು. ಯಾರು? ತಂದೆಯಾದ ದೇವರು, ನಮ್ಮ ಹಿರಿಯರು ಶ್ರಮೆ ಪಡುವಾಗ ದೇವರು ಶ್ರಮೆ ಪಟ್ಟಂತೆ. ಇಂತಹ ದೇವರು ನೀವೆಲ್ಲಾದರೂ ಕಾಣೋದಕ್ಕೆ ಸಾಧ್ಯನಾ? ಅಥವಾ ಮೊದಲು ಏನಾದರೂ ಕಂಡಿದ್ರ? ನಾವು ಶ್ರಮೆ ಪಟ್ಟಾಗ ದೇವರು ಶ್ರಮೆ ಪಡ್ತಾನೆ. ಈ ಮಾತು ಅದೇನಪ್ಪ, ಮತ್ತೊಂದ್ಸರಿ ಓದೋಣ. ಅವರು ಶ್ರಮೆ ಪಡುತ್ತಿರುವಾಗೆಲ್ಲ ಸಾಕುತ್ತೇವೆ. ದೇವರು ಎಂಥ ದೇವರಾಗಿದ್ದಾರಂದ್ರೆ ಬೇರೆ, ನಾವು ಶ್ರಮೆ ಪಡುವಾಗ ದೇವರು ಶ್ರಮೆ ಪಡ್ತಾನೆ. ಹಿಂದೇನೆ ಒಬ್ಬ ಭಕ್ತನು ಈ ರೀತಿಯಾಗಿ ಹಾಡ ಹೇಳಿದ್ದಾನೆ. ತೂ ಖುದಾ ನಹಿ ಜೋ, ಏನಪ್ಪ ಅದು ಮುಂದೆ ಸೆಂಟೆನ್ಸ್ ಒಂದು ಬರುತ್ತೆ, ಚೆನ್ನಾಗಿರುತ್ತೆ. ತೂ ಖುದಾ ನಹಿ ಜೋ ಮುಜೆ ದರ್ದ ದೇಕೆ ತೂ ಖುಷಿ ಸೇ ರಹ ಜಾಯ್. ಅಂದ್ರೆ ನೀನು ಎಂಥ ದೇವರಲ್ಲ ಅಂದ್ರೆ ನನಗೆ ನೋವು ಕೊಟ್ಟು ನೀನು ಅಗ್ರಷ್ಟ ಇರುವಂತ ದೇವರಲ್ಲ ಅಂತ ಒಬ್ಬ ಭಕ್ತನು ಹೇಳುವಂತ ಮಾತು. ಈ ಭಕ್ತನ ಮಗನು ಎಂಥ ಪರಿಸ್ಥಿತಿಯಲ್ಲಿ ಇದ್ದಾನೆ ಅಂದ್ರೆ ಬೇರೆ, ಈ ಹಾಡು ಬರೀಬೇಕಾದ್ರೆ ಕೋಮಾ ಸ್ಟೇಜಲ್ಲಿ ಇದ್ದಾನೆ. ಆ ಮಗನಿಗೆ ಕೈ ಕಾಲು ಕೆಲಸ ಮಾಡುತ್ತೆ, ಅಂದ್ರೆ ಸ್ವಾಧೀನ ಇಲ್ಲದಂತ ಒಬ್ಬ ಮಗನ ತಂದೆ ಈ ಹಾಡನ್ನ ಆಡ್ತಾ ಇದ್ದಾರೆ. ಇಂಥ ಹಾಡು, ನೀನು ಎಂಥ ದೇವರಲ್ಲ ಅಂದ್ರೆ ನೀನು ನನಗೆ ನೋವು ಕೊಟ್ಟು ನೀನು ಅಗ್ನಗ್ತಾ ಇರ್ತೀಯ ಅಂತ ನೀನು ದೇವರಲ್ಲ. ನಾನು ದುಃಖ ಪಟ್ಟರೆ ನಾನು ದುಃಖ ಪಡೋದಕ್ಕಿಂತ ಮುಂಚೆ ನೀನು ಅಳ್ತೀಯ ಅಂತ ಆ ಭಕ್ತನು ಹೇಳಿದ್ದಾನೆ. ಮಗನೆಲ್ಲಿದ್ದಾನೆ? ಆಟ ಆಡ್ತಾ ಇಲ್ಲ ಬೇರೆ, ಮಗನು ಆಟ ಆಡ್ತಾ ಇಲ್ಲ. ಎಲ್ಲಿದ್ದಾಗ ಈ ಮಾತು ಹೇಳ್ತಿರೋದು? ಕೋಮಾ ಸ್ಟೇಜಲ್ಲಿ ಡಾಕ್ಟರ್ಗಳು ಬದುಕಿಸುವುದಕ್ಕೆ ಕಷ್ಟ ಅಂತ ಹೇಳುವಂಥ ಸ್ಥಿತಿಯಲ್ಲಿ ಈ ಭಕ್ತನು ಆ ಹಾಡನ್ನು ಆಡ್ತಾ ಇದ್ದಾನಂದ್ರೆ ಈತನು ದೇವರನ್ನ ಯಾವ ರೀತಿ ಅನುಭವಿಸಿರ್ಬೋದು ಅಂದ್ರೆ ಈ ವಚನ ಆತನು ಸವಿದು ಆಡಿದಂತ ಹಾಡು. ಇವರು ಶ್ರಮೆ ಪಡುವಾಗೆಲ್ಲ, ಅವರು ಶ್ರಮೆ ಪಡುತ್ತಿರುವಾಗೆಲ್ಲ ದೇವರು ಕೂಡ ಏನ್ ಮಾಡ್ದಂತೆ? ಶ್ರಮೆ ಪಟ್ಟರಂತೆ. ಯಾಕೆ? ಕೆಳಗಡೆ ನೋಡಿಕೊಳ್ಳುತ್ತೀವಿ, ಹಾಗೆ ಹೋಗೋಣ ಕೆಳಗಡೆ. ಆತನ ಶ್ರೀಮುಖ ಸ್ವರೂಪ ದೂತನು ಅವರನ್ನು ರಕ್ಷಿಸಿದನು. ತನ್ನಲ್ಲಿನ ಮಮತೆಯಿಂದಲೂ ತಾಳ್ಮೆಯಿಂದಲೂ ಅವರನ್ನು ವಿಮೋಚಿಸಿ ಪುರಾತನ ಕಾಲದಲ್ಲೆಲ್ಲ ಎತ್ತಿಕೊಂಡು ಹೊರುತ್ತಾ ಬಂದನು. ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರು? ಒಂದು ಕಾಲದಲ್ಲಿ ಇಸ್ರಾಯೇಲರನ್ನು ದೇವರು ಯಾವ ರೀತಿ ಪಾಲಿಸಿದ್ರು ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ದೇವರು ಯಾವ ರೀತಿ ಪಾಲಿಸಿದ್ರಂತೆ? ತನ್ನಲ್ಲಿನ ಮಮತೆಯಿಂದಲೂ. ದೇವರಲ್ಲಿ ಏನೈತೆ ಅಂತೆ? ಮಮತೆ ಐತಂತೆ. ದೇವರಲ್ಲಿ ಏನೈತೆ ಅಂತೆ? ಕೆಳಗಡೆ ತಾಳ್ಮೆ ಐತಂತೆ. ಎಂದ್ರೆ ತಾಳ್ಮೆ ಮಮತೆ ಇರೋದ್ರಿಂದ ನಮ್ಮ ಹಿರಿಯರು ತಪ್ಪು ಮಾಡಿದಾಗೆಲ್ಲ ಅವ್ರನ್ನ ಶಿಕ್ಷಿಸ್ಕೊಂಡು ಬರ್ಲಿಲ್ಲ ಕ್ಷಮಿಸ್ಕೊಂಡು ಸಹಿಸ್ಕೊಂಡು ಬಂದು ಎಲ್ಲಿ ಕುಂಡ್ರಿಸ್ಕೊಂಡಿರಂತೆ ದೇವರು
ಎಲ್ಲಿ ಕೂಡಿಸ್ಕೊಂಡಿದ್ದೆ ಬಂದಿದೆ ನೋಡಿ. ಪುರಾತನ ಕಾಲದಲ್ಲೆಲ್ಲ ಎತ್ತಿಕೊಂಡು ಹೊರತಾ ಬಂದನು. ಎಲ್ಲಿ ಹೊರಕೊ ಬಂದ್ರು ಬೇರೆ ದೇವರು? ತಲೆ ಮೇಲೆ ಹೆಗ್ಲ ಮೇಲೆ. ಅಂದ್ರೆ ಈ ಭೂಮಿ ಎಲ್ಲಿದೆ ಬೇರೆ? ಭೂಮಿ ಎಲ್ಲಿದೆ? ಶೂನ್ಯದಲ್ಲಿದೆ. ಓಕೆನಾ? ಶೂನ್ಯದಲ್ಲಿ ಇವಾಗ ಇದನ್ನ ತಿರುಗಿಸ್ತಾ ಇರೋದು ಯಾರು? ಇದನ್ನ ತಿರುಗಿಸ್ತಾ ಇರೋದು ಒಬ್ಬ ಏಕಾಧಿಪತಿ ಇದ್ದಾನೆ. ಆತನೇ ನಮ್ಮನ್ನು ನಿಮ್ಮನ್ನು ಎತ್ತಿರುವಂತ ತಂದೆಯಾದ ಪರಮಾತ್ಮನು. ಎಷ್ಟು ಸ್ಪೀಡಾಗಿ ತಿರುಗಿಸ್ತಾ ಇದ್ದಾರೆ? 1,11,600 ಕಿಲೋಮೀಟರ್ ಸ್ಪೀಡಲ್ಲಿ ಈ ಭೂಮಿ ತಿರ್ತಾ ಇದೆ ಅಲ್ಲ? ಭೂಮಿ ತಿರ್ತಾ ಇದೆ. ನಮ್ಮ ಗಾಡಿ ನಾವು ಬರ್ಬೇಕಾದ್ರೆ 60-50 ಸ್ಪೀಡಲ್ಲಿ ಬರ್ಬೇಕಾದ್ರೆ ಅಲ್ಲಾಡ್ತಾ ಇರ್ತೀವಿ ಅಲ್ಲ? ಅಲ್ಲಾಡ್ತಾ ಇರ್ತೀವಿ. ಇಷ್ಟು ಭೂಮಿ ಇಷ್ಟು ಸ್ಪೀಡಾಗಿ ತಿರುಗಿಸ್ತಾ ಇದ್ದಾನೆ ಅಂದ್ರೆ ಆ ದೇವರು ನಮಗೆ ತೊಂದರೆ ಕೊಡದ ಹಾಗೆ ಈ ಭೂಮಿಯನ್ನು ತಿರುಗಿಸ್ತಾ ಇದ್ದಾನೆ. ಹೊತ್ತುಕೊಂಡಿದ್ದಾನೆ ಆತನು. ಈ ಭೂಮಿ ಶೂನ್ಯದಲ್ಲಿ ಹೊತ್ತುಕೊಂಡು ದೇವರು ನಮ್ಮನ್ನ ಈ ಲೋಕದಲ್ಲಿ ಸಾಕ್ತಾ ಇದ್ದಾರೆ. ಯಾವ ರೀತಿ ಹೊತ್ತುಕೊಂಡಿದ್ದಾನೆ? ತಾಯಿ ತನ್ನ ಮೊಲೆ ಕೂಸನ್ನು ಮರೆತಾಳು, ಆತನು ಮರೀತಿಲ್ಲ. ಒಂದು ತಾನು ತೂಕಡಿಸ್ತಾ ಇಲ್ವಂತೆ. ಯಾವ ರೀತಿ ನಮ್ಮ ದೇವರು, ನಿಮ್ಮ ದೇವರು ಯಾವ ರೀತಿ ಇದ್ದಾರೆ? ತೂಕಡಿಸ್ತಾ ಇಲ್ಲ, ನಿದ್ರಿಸ್ತಾ ಇಲ್ಲ. ಬೇರೆ ಅನೇಕರು ಮದುವೆಗಳಿಗೆ ಹೋಗಿರ್ತೀರ ನೀವು. ಅನೇಕರು ಮದುವೆಗಳಿಗೆ ಹೋಗಿದಾಗ 100 ಜನ ಮಲಗಿರ್ತಾರೆ ಚೌಟ್ರಿಗಳಲ್ಲಿ. 100 ಜನ ಮಲಗಿರ್ತಾರೆ. ಮಗು ಬಡ್ಕೊಳ್ಳುತ್ತೆ. ಮಗು ಜೋರಾಗಿ ಬಡ್ಕೊಳ್ಳುತ್ತೆ. ಮಗು ಚಿಕ್ಕ ಪಾಪು ಜೋರಾಗಿ ಬಡ್ಕೊಳ್ಳುತ್ತೆ. ಮಗುಗೇನಾಗಿದೆ? ಹೊಟ್ಟೆ ಹಸು ಆಗಿದೆ. ಮಗು ಎದ್ದಿ ಜೋರಾಗಿ ಬಡ್ಕೋತಾ ಇದೆ. ಅಲ್ಲಿರೋರೆಲ್ಲ ಬೈಕೋತಾ ಇದ್ರು. ಅಲ್ಲಿ ಒಬ್ರು ಮಾತ್ರ ಎದೊಳ್ಬೇಕು. ಒಬ್ಬರು ಮಾತ್ರ ಎದ್ದಿ ಆ ಮಗುಗೆ ಎದೆಯ ಹಾಲನ್ನು ಕುಡಿಸ್ಬೇಕು. ಯಾರಾಕೆ? ತಾಯಿ ಎಂತಂದ್ರೆ 100 ಜನ ಏನಪ್ಪ ಈ ನಿದ್ರೆಯಲ್ಲಿ ದರಿದ್ರ, ಈ ಮಗುಗೆ ಏನಪ್ಪ ಇಷ್ಟೊತ್ತಲ್ಲೇ ನಮ್ ನಿದ್ರೆ ಕೆಡಿಸ್ಬೇಕಾಯ್ತು ಅಂತ 99 ಜನ ಅನ್ಕೊಂಡ್ರು. ಅಲ್ಲಿ ಒಂದು ತಾಯಿ ಮಾತ್ರ ಏನ್ ಅನ್ಕೋತಾಳೆ? ಬೇಜಾರ್ ಮಾಡ್ಕೋತಾಳ ಇಲ್ಲ ಪ್ರೇಮ. ಆ ತಾಯಿಗೆ ಆ ಕರುಳಿನ ಕೂಗು, ಆ ಕರುಳಿನ ನೋವು ಏನಂತ ಆ ತಾಯಿಗೆ ಗೊತ್ತುತ್ತೆ. ಮತ್ತೆ ಈ ತಂದೆಗೆ ಏನ್ ಗೊತ್ತಾ? ನಮ್ಮನ್ನು ಹೊತ್ತಿ ಸಾಕಿ ಸಲಹಿ ಈ ಲೋಕದಲ್ಲಿ ತನ್ನನ್ನು ಹುಡುಕುವನ್ನಾಗಿ ಮಾಡಿದ್ದಾನೆ. ಅದಕ್ಕೆ ಆತನು ಏನ್ ಮಾಡ್ತಿದ್ದಂತೆ? ತಾಳ್ಮೆಯಿಂದ ನಮ್ಮನ್ನು ಏನ್ ಮಾಡ್ತಿದ್ದಂತೆ? ಮೇಲ್ಗಡೆ ಹೋಗೋಣ. ಮಮತೆಯಿಂದಲೂ ತಾಳ್ಮೆಯಿಂದಲೂ ಅವರನ್ನು ವಿಮೋಚಿಸಿ ಪುರಾತನ ಕಾಲದಲ್ಲೆಲ್ಲ ಎತ್ತಿಕೊಂಡು ಹೊರುತ್ತಾ ಬಂದರು. ಪುರಾತನ ಕಾಲದಿಂದಲೂ ಹೊತ್ತುಕೊಂಡು ಸಹಿಸಿಕೊಂಡು ಬಂದನು. ಯಾಕೆ ಪ್ರೇರೆ? ನಾವು ಇಂದಲ್ಲ ನಾಳೆ ದೇವರನ್ನ ಪ್ರೀತಿಸುವರಾಗ್ತೀವಿ ಅಲ್ಲ ಪ್ರೇರೆ? ಒಂದು ತಾಯಿ ಒಂದು ತಂದೆ ಎಂತಕ್ಕೆ ಪ್ರೇರೆ ಮಕ್ಕಳನ್ನ ಸಾಕಿ ಸಲಹಿ ದೊಡ್ಡವರನ್ನಾಗಿ ಮಾಡಿ ಎಂತಕ್ಕೆ? ಅವ್ರ ಹತ್ರ ಏನಾದ್ರು ತಿನ್ನೋದಕ್ಕೋಸ್ಕರನ? ಇಲ್ಲ ನಾನು ನುಡ್ದು ಹಾಕಂತ ಏನಾದ್ರು ಆಸೆಗೋಸ್ಕರನ? ಇಲ್ಲ, ಅದು ಪ್ರೀತಿ. ಅದು ಆ ಪ್ರೀತಿ ಏನ್ ಹೇಳಿ? ಪ್ರೀತಿ ಹೇಳಿರೋದು ಸ್ವಾರ್ಥ ಇರೋದಿಲ್ಲ. ನಿಸ್ವಾರ್ಥವಾದಂತ ಪ್ರೀತಿ ಯಾವುದು? ಈ ತಂದೆದು ತಾಯಿದಾಗಿರ್ತದೆ ಅದ. ಇಲ್ಲ ಚಿಕ್ಕ ವಯಸ್ಸಲ್ಲಿ ಏನಾದ್ರು ಹೇಳ್ತಾರ, ಅನ್ನ ತಿನ್ಸ್ಬೇಕಾದ್ರೆ ನೀನು ದೊಡ್ಡವನ್ನ ನಮ್ಗೆ ಇದೇ ರೀತಿ ಊಟ ಹಾಕ್ಬೇಕಂತ ಏನಾದ್ರು ಹೇಳ್ತಾರ? ಇಲ್ಲ ಪ್ರೇಮ. ಈ ತರ ಪ್ರೀತಿ ಏನಾಗಿರ್ತದೆ ಅಂದ್ರೆ ನಿಸ್ವಾರ್ಥವಾದಂತ ಪ್ರೀತಿ. ದೇವರು ನಮಗೆ ಯಾವ ರೀತಿ ಸಾಕ್ತಾ ಇದ್ದಾನೆ? ನಿಸ್ವಾರ್ಥಿಯಾಗಿ ಸಾಕ್ತಾ ಇದ್ದಾನೆ. ನೀನ್ ನನ್ನಿಂದ ದೂರ ಹೋಗ್ತಾ ಇದೆಯಾ ಅಂತ ಗೊತ್ತಾದ್ರೂ ಸಾಕ್ತಾ ಇದ್ದಾನೆ ಆತನು. ಎಂತ ದೇವರಾಗಿರ್ತಾನೆ ಗೊತ್ತಾ? ನೀನ್ ಒಂದಲ್ಲ ಒಂದ್ ದಿವಸ ನನ್ನಿಂದ ದೂರ ಆಗಿ ನಿನ್ನ ನಾಶನಕ್ಕೆ ಹೋಗ್ತೇ ಅಂತ ಗೊತ್ತಾದ್ರೂ ಆತನ ಸಾಕ್ತಾ ಇದ್ದಾರಂದ್ರೆ ಆತನ ಪ್ರೀತಿ ಎಂತ ದೊಡ್ಡ ಪ್ರೀತಿ ಬೇರೆ. ನಮ್ಮನ್ನು ಪ್ರೀತಿಸೋರ್ನೇ ನಾವು ಪ್ರೀತಿಸ್ತಿದ್ದೇವೆ. ನಮ್ಮನ್ನ ಪ್ರೀತಿಸೋರ್ನೇ ನಾವು ಪ್ರೀತಿಸ್ತೀವಿ. ನಮ್ಮ ಶತ್ರುಗಳನ್ನ ಪ್ರೀತಿಸ್ತೀವ? ಇಲ್ಲ ಪ್ರೇಮೆ. ದೇವರು ತನ್ನ ಕಡೆ ಬರದವರಿಗೂ ಏನ್ ಮಾಡ್ತಾ ಇದ್ದಾನೆ? ಸಾಕ್ತಾ ಇದ್ದಾನೆ ಆತನ. ನೋಡಿ ಪ್ರೇಮೆ, ಕೆಳಗಡೆ ವೇದನೆಯಿಂದ ಹೇಳುವಂತ ಮತ್ತೊಂದು ಮಾತನ್ನು ನಾವು ನೋಡಿಕೊಳ್ಳ ಪ್ರೇಮೆ. ಕೆಳಗಡೆ ಇನ್ನೊಂದು ವಚನ ನೋಡ್ಕೊಳ್ಳೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 11ನೇ ವಚನದಲ್ಲಿ ಒಂದು ಸಾರಿ ಯಾರಾದ್ರೂ ನೋಡೋಣ. ತನ್ನ ದೇವತೆಗಳು ದೇವರಲ್ಲದೆ ಇದ್ದರು ಅವುಗಳನ್ನು ಯಾವ ಜನಾಂಗವಾದರೂ ಬದಲಾಯಿಸಿಕೊಂಡಿತು. ಆದರೆ ನನ್ನ ಜನರು ತಮ್ಮ ಮಹಿಮೆಯಾದ ನನಗೆ ಬದಲಾಗಿ ಕೆಲಸಕ್ಕೆ ಬಾರದನ್ನು ಆರಿಸಿಕೊಂಡಿದ್ದಾರೆ. ದೇವರು ಎಷ್ಟು ಸಂತೋಷದಿಂದ ಹೇಳ್ತಾ ಇದ್ದಾರಲ್ಲ ಈ ಮಾತು. ಎಷ್ಟು ಸಂತೋಷದಿಂದ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ಈ ಮಾತು ಏನ್ ಹೇಳ್ತಾರೆ ಅಂತ ಒಂದು ಚೂರು ಆಲೋಚನೆ ಮಾಡಿ ಸರ್. ನಾನೊಂದ್ಸರಿ ಓದ್ತೀನಿ. ತನ್ನ ದೇವತೆಗಳು ದೇವರಲ್ಲದೆ ಇದ್ದರೂ ಅವುಗಳನ್ನು ಯಾವ ಜನಾಂಗವಾದರೂ ಬದಲಾಯಿಸಿಕೊಂಡಿತು ಅಂತ ಕೆಳಗಡೆ ಏನ್ ಬರ್ತಿದ್ದಾರೆ ಪಕ್ಕದಲ್ಲಿ? ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಇನ್ನೊಂದ್ಸರಿ ಓದ್ತೀನಿ. ಇವಾಗ ಅನ್ಯರಿದ್ದಾರೆ, ನಿಮ್ಗೆ ಅರ್ಥ ಆಗುತ್ತೆ ಹೇಳ್ತೀನಿ. ಅನ್ಯರಿದ್ದಾರೆ. ಎಷ್ಟು ವರ್ಷದಿಂದ ಅವ್ರು ಕೇಳಿದ್ರೆ ನಮ್ಮ ಪಾರಂಪರೆ ಎಷ್ಟು ವರ್ಷದ ಗೊತ್ತೇನ್ರಿ? 3000 ವರ್ಷದ್ದು, 5000 ವರ್ಷದಂತ ಅವ್ರು ಹೇಳ್ತಾರೆ. ಓಕೆನಾ?
ಇವಾಗ ನಿಮ್ಗೆ ಅರ್ಥ ಆಗಕ್ಕೆ ಹೇಳ್ತೀನಿ. ತನ್ನ ದೇವತೆಗಳು ದೇವರಲ್ಲದೆ ಇದ್ದರು, ಅವುಗಳನ್ನು ಯಾವ ಜನಾಂಗವಾದರೂ ಬದಲಾಯಿಸಿಕೊಂಡಿತೋ, ಆದರೆ ನನ್ನ ಜನರು ತಮ್ಮ ಮಹಿಮೆಯಾದ ನನಗೆ ಬದಲಾಗಿ ಕೆಲಸಕ್ಕೆ ಬಾರದನ್ನು ಆರಿಸಿಕೊಂಡಿದ್ದಾರೆ. ಎಂತೇನೆ, ಅನ್ಯ ಜನರು ಅವ್ರು ನಂಬಿರುವಂತದ್ದು ದೇವರಲ್ಲವಾದರೂ ಅವ್ರು ಬದಲಾಯಿಸಿಕೊಂಡಿಲ್ಲ. ಅರ್ಥ ಆಯ್ತಾ ಈಗ? ತನ್ನ ದೇವರುಗಳಲ್ಲದೆ ಇದ್ದರೂ ಅವರು ತನ್ನ ದೇವತೆಗಳನ್ನ ಬದಲಾಯಿಸಿಕೊಂಡಿಲ್ಲ. ಇವತ್ತವರೆಗೂ ನೋಡ್ತಾ ಇದ್ದೀವಿ ದೇವರ ಯೇಸು ಕ್ರಿಸ್ತನ ಸುವಾರ್ತೆಗಳನ್ನು ಹೇಳುವಾಗ ನಮ್ಮ ತಾತ ಅಜ್ಜಂದ್ರ ಕಾಲದಲ್ಲೂ ನಾವು ಪಾರಂಪರ್ಯವಾಗಿ ನಾವು ದೇವತೆಗಳನ್ನ ಪೂಜಿಸ್ಕೊಂಡು ಬರ್ತಾ ಇದೀವ್ರಿ. ಇದ್ಯಾವ್ದು ಹೊಸ ದೇವ್ರ ಬಗ್ಗೆ ಹೇಳ್ತೀರಾ ನಮ್ಗೆ ಅಂತಾರೆ ಅವರು. ಯಾರು? ಅನ್ಯರು. ಈ ಕ್ರೈಸ್ತರು ಏನಾಗಿದೆ ಗೊತ್ತಾ? ಕ್ರೈಸ್ತರ ಲೋಕಕ್ಕೆ ಹೋಗ್ಬಿಟ್ಟಿದ್ದೀವಿ. ದೇವ್ರ ಮಕ್ಕಳು ಲೋಕಕ್ಕೆ ಹೋಗ್ಬಿಟ್ಟಿದ್ದೀವಿ. ಲೋಕದ ಜನರು ತನ್ನ ದೇವ್ರನ್ನ ಬಿಟ್ಕೊಡ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಲೋಕದ ಜನರು ತನ್ನ ದೇವ್ರನ್ನ ಬಿಟ್ಕೊಡ್ತಾ ಇಲ್ಲ. ನಾವು ಯಾರನ್ನ ಬಿಟ್ಟಿದ್ದೀವಿ ಗೊತ್ತಾ? ಕೆರಡೆ ಇನ್ನೊಂದು ವಚನ ಅದೇ ನೋಡಿ, ಕೆರಡೆ ಓದಿ. ಯಾರನ್ನ ಬಿಟ್ಟಿದ್ದೀವಿ ಅಂತ ಇನ್ನೊಂದ್ಸರಿ. ಆದರೆ ನನ್ನ ಜನರು ತಮ್ಮ ಮಹಿಮೆಯಾದ ನನಗೆ ಬದಲಾಗಿ ಕೆಲಸಕ್ಕೆ ಬಾರದನ್ನು ಆರಿಸಿಕೊಂಡಿದ್ದಾರೆ. ಕೆಲಸಕ್ಕೆ ಬಾರಲ್ಲ. ನಿಮ್ಮನ್ನು ಉದ್ಧರಿಸುವವರು ಯಾರು ಇಲ್ಲ. ನಿಮಗೆ ಕೆಲಸಕ್ಕೆ ಬಾರದನ್ನು ನೀವು ಆರಿಸ್ಕೊಂಡಿದ್ದೀರಾ. ಏನ್ ಬೇರೆ? ದೇವರು ನೀವು ಕೆಲಸಕ್ಕೆ ಬರ್ಲಿ ಅಂತ ದೇವರು ಆರಿಸ್ಕೊಂಡಿದ್ದಾರೆ. ನೀವ್ ಏನ್ ಆರಿಸ್ಕೊಂಡಿದ್ರ? ಕೆಲಸಕ್ಕೆ ಬಾರದನ್ನು ಆರಿಸ್ಕೊಂಡಿದ್ರೆ. ಕೆಳಗಡೆ ನೋಡಿ. ಯಾರ ಹತ್ರ ಮಾತಾಡ್ತಾ ಇದ್ರೆ ದೇವ್ರು ಇವಾಗ? ನೋವು ಫೀಲಿಂಗ್ ಜಾಸ್ತಿ ಆಗ್ಬಿಟ್ಟಿದೆ. ನೋವು ಫೀಲಿಂಗ್, ದೇವ್ರಿಗೆ ನೋವು ಜಾಸ್ತಿಯಾಗಿ ಯಾರ ಹತ್ರ ಮಾತಾಡ್ತಾ ಇದ್ರೆ? ಆಕಾಶ ಮಂಡಲವೇ ಇದಕ್ಕೆ ಬೆಚ್ಚಿ ಬೆರಗಾಗು, ತತ್ತರಿಸು, ಹಾಳಾಗು ಎಂದು ಯೆಹೋವನು ನುಡಿಯುತ್ತಿದ್ದಾನೆ. ನಮ್ಮ ತಂದೆ ಪ್ರೇರೆ, ನಮ್ಮ ತಂದೆ, ನಾನು ಚಿಕ್ಕ ವಯಸ್ಸಲ್ಲಿ ಎಂತ ಹುಡುಗನಂದ್ರೆ, ನಮ್ದೊಂದು ಹೋಟೆಲಲ್ಲಿ ಇರುವಂತ ಒಂದು ಕ್ಯಾಶರ್ ಹೋಗೋದ, ನಾನು ಸ್ವಲ್ಪ ಹಣವನ್ನು ತೆಗೆದುಕೊಂಡು ಹುಡುಗ ಜೊತೆ ಹೋಗ್ಬಿಡ್ತೇನೆ. ಹೋದ್ರೆ ಒಂದು ವಾರ ಬರ್ತಾ ಇಲ್ಲ. ನಮ್ಮ ತಂದೆ ಕೆಲಸದ ಆಳ ಜೊತೆ ಇದ್ದು ಅವ್ರ ಜೊತೆ ಡ್ರಿಂಕ್ಸ್ನ ತರಿಸ್ಕೊಂಡು ಕುಂಡ್ರಿಸ್ಕೊಂಡು ಕೆಲಸದ ಆಳ ಜೊತೆ ಅವ್ರನ್ನ ಫ್ರೆಂಡ್ಸ್ ಮಾಡ್ಕೋತಾ ಇದ್ರು. ಯಾಕಂದ್ರೆ ಕಷ್ಟ ಸುಖ ಮಾತಾಡಕ್ಕೆ ಯಾರಿಲ್ಲ ಇವಾಗ ಜೊತೆಲಿ. ಮಗನಿಲ್ಲ. ಮಗನು ಪಾರ್ಟ್ನರ್ಶಿಪ್ ಆಗೋದು ಯೋಗ್ಯತೆ ಕಳ್ಕೊಬಿಟ್ಟಿದ್ದಾನೆ. ಚಿಲ್ಲರೆ ಕಾಸಿಗೋಸ್ಕರ ಆಸೆ ಪಟ್ಟು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಯಾರು? ನಾನು. ನಮ್ಮ ತಂದೆ ಯಾರ ಜೊತೆ ನೋವು ಹಂಚ್ಕೋತಾ ಇದ್ದಾರೆ? ಈಗ ಕೆಲಸದ ಆಳ ಜೊತೆ ಏನ್ ಹಂಚ್ಕೋತಾ ಇದ್ದಾರೆ? ನೋವನ್ನು ಹಂಚ್ಕೋತಾ ಇದ್ದಾರೆ. ಈಗ ದೇವ್ರ ಯಾರ ಜೊತೆ ನೋವು ಹಂಚ್ಕೋತಾ ಇದ್ದಾರೆ? ಈ ಪ್ರಕೃತಿ ಏನಾಗಿದೆ ಗೊತ್ತಾ? ದೇವರಿಗೆ ಕೆಲಸ ಮಾಡುವಂತ ದೇವದೂತರು ಅಂದ್ರೆ ಆಳುಗಳು ಅಲ್ವಾ, ದಾಸರು. ಇವ್ರ ಜೊತೆ ದೇವ್ರು ಏನ್ ಹಂಚ್ಕೋತಾ ಇದ್ದಾರೆ? ಈಗ ನೋವನ್ನು ಹಂಚ್ಕೋತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ? ಆಕಾಶವೇ ಬೆಚ್ಚಿ ಬೆರಗಾಗು, ತತ್ತರಿಸು, ಹಾಳಾಗು. ನನ್ನ ಮಕ್ಕಳೇಂದಾಗ ನೀನ್ ಯಾಕೋ? ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು. ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ. ಎತ್ತನ್ನ ಹೋಗಿ ನೋಡು, ಎತ್ತನ್ನ ಹೋಗಿ ವಿಚಾರಿಸು. ಆತನ ಯಜಮಾನನು ಯಾರಂತ ಯಾರೇ ಹೇಳ್ತಾರೆ? ಪ್ರಾಣಿ ಇರುತ್ತೆ ಕಣಪ್ಪ. ಪ್ರಾಣಿಗೆ ಗೊತ್ತು ಯಜಮಾನನ್ ಯಾರಂತ, ಕತ್ತಿಗೆ ಗೊತ್ತು ಕೊಠಡಿಯ ಗೋದಲಿ ಎಲ್ಲಿದೆ ಅಂತ. ಆದರೆ ನನ್ನ ಜನರು ನನ್ನನ್ನು ಅರಿಯರು. ನನ್ನ ಜನರು ನನ್ನನ್ನು ಅರಿಯರು. ದುಷ್ಟ ಜಾತಿಯೇ, ದ್ರೋಹಿಗಳಾದ ಮಕ್ಕಳೇ, ನಿಮ್ಮ ಗತಿಯನ್ನು ಏನು ಹೇಳಿ? ನೀವು ಯಾರನ್ನ ತೊರೆದಾಕಿದ್ರ? ಇಸ್ರಾಯೇಲರ ಸದಮಲ ಸ್ವಾಮಿ ಎನ್ನುವಂತ ಯೆಶಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯದಲ್ಲಿ ನೋಡುವಾಗ ಏನಕ್ಕೆ ದೇವರು ಬೇರೆ ಗೋಳಾಡ್ತಾ ಹೇಳ್ಕೊಂಡ್ ಬರ್ತಾ ಇದ್ದಾರೆ ನೋಡಿ. ಬೇರೆ ವೇದನೆಯನ್ನ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಈ ಕಡೆ ಯೆರೆಮೀಯ ಗ್ರಂಥದಲ್ಲಿ ಹೇಳ್ತಿದ್ರೆ, ತನ್ನ ದೇವತೆಗಳು ದೇವರಲ್ಲದೆ ಇದ್ದರೂ ಅವುಗಳನ್ನು ಯಾವ ಜನಾಂಗವಾದರೂ ಬದಲಾಯಿಸಿಕೊಳ್ಳಿಲ್ಲ. ಅವರು ತಮ್ಮ ದೇವರುಗಳನ್ನು ಬದಲಾಯಿಸಿಕೊಂಡಿಲ್ಲ. ಅದು ದೇವತೆ ಅಲ್ಲ ಅಂತ ಗೊತ್ತಿದ್ದರೂ ಅವರು ಬದಲಾಯಿಸಿಕೊಂಡಿಲ್ಲ. ಆದರೆ ನೀವೇನಾಗಿದ್ದೀರಾ? ಜೀವಜಲವಾದ ನನ್ನನ್ನು ಬಿಟ್ಟಿದ್ದೀರಾ. ಇವಾಗ ಯೆರೆಮೀಯಕ್ಕೆ ಬನ್ನಿ. ಯೆರೆಮೀಯಕ್ಕೆ ಬನ್ನಿ. ಯೆರೆಮೀಯಕ್ಕೆ ಬನ್ನಿ. ಕೆಳಗಡೆ ಓದಿದ್ದೇವೆ. ಯೆರೆಮೀಯ 2:11 ಓದಿ. 12 ಓದಿ. ಆಕಾಶ ಮಂಡಲವೇ ಇದಕ್ಕೆ ಬೆಚ್ಚಿ ಬೆರಗಾಗು, ತತ್ತರಿಸು, ಹಾಳಾಗು ನುಡಿಯುತ್ತಾನೆ. ನನ್ನ ಜನರು 2 ಅಪರಾಧಗಳನ್ನು ಮಾಡಿದ್ದಾರೆ. ಒಂದು, ಜೀವಜಲದ ಬುಗ್ಗೆಯಾದ ನನ್ನನ್ನು ಬಿಟ್ಟಿದ್ದಾರೆ. ಜೀವಜಲದ ಬುಗ್ಗೆಯಾದ ನನ್ನನ್ನು ಬಿಟ್ಟಿದ್ದಾರೆ. ಯಾರು ಇವರು?
ಜೀವಜಲದ ಬುಗ್ಗೆ. ಈ ತರಹದ ನೀರಿನ ಟ್ಯಾಂಕ್ ಅನ್ಕೋಬಿಡಿ ಪ್ರೇರೆ. ಈ ಲೋಕದ ನೀರಿನ ಟ್ಯಾಂಕರ್ ಅಲ್ಲ ದೇವರು. ಯಾವ ನೀರಿನ ಟ್ಯಾಂಕರ್ ಆಗಿದ್ರೆ, ಯಾವ ಒಂದು ಜೀವಜಲದ ನೀರಿನ ಟ್ಯಾಂಕರ್. ಇದು ಯಾವುದಕ್ಕೆ ಪ್ರಾಮುಖ್ಯವಾಗಿ ಬೇಕಾಗಿರೋದು? ಇದು ಆತ್ಮಕ್ಕೆ. ಆತ್ಮ ಒಣಗಿ ಬಾಡೋಗಿದೆ. ಓಕೆನಾ? ಈ ಆತ್ಮ ಏನಾಗಿದೆ? ಬಾಡೋಗಿದೆ. ಈ ಆತ್ಮಕ್ಕೆ ಏನಿಲ್ಲ ಇವಾಗ, ಮೊಳಕೆ ಹೊಡಿತಾ ಇಲ್ಲ. ಈ ಆತ್ಮಕ್ಕೆ ಏನ್ ಬೇಕು ಇವಾಗ? ಜೀವ ಜಲ. ಜೀವ ಜಲವನ್ನು ತೊರೆದು ಬಿಟ್ಟಿದ್ದಾರಂತೆ. ಕೆಳಗಡೆ ನೋಡೋಣ. ತಮಗೋಸ್ಕರ ದೇವರನ್ನು ತೊರೆದು ತಮಗೋಸ್ಕರ ತೊಟ್ಟಿಗಳನ್ನು ನೀರು ನಿಲ್ಲದ ಬಿರಿದ ತೊಟ್ಟಿಗಳನ್ನು ಹೊಡೆದುಕೊಂಡಿದ್ದಾರೆ. ಬೇರೆ ಮನೆ ಕಟ್ತೀವಿ ಬೇರೆ. ಮನೆ ಕಟ್ಟಿದಾಗ ತೊಟ್ಟಿ ಮಾಡಿರ್ತಾರೆ. ಒಂದು ದೀಕ್ಷಾ ಸ್ನಾನ ಕೊಡೋಕೆ ಅಂತ ಅನ್ಕೋಬಹುದು. ದೀಕ್ಷಾ ಸ್ನಾನ ತೆಗೆದುಕೊಳ್ಳೋಕೆ ದೊಡ್ಡ ತೊಟ್ಟಿ ಮಾಡಿರ್ತಾರೆ. ಓಕೆನಾ? ಇವಾಗ ಆ ತೊಟ್ಟಿ ನೀರು ತುಂಬಿರ್ತೀರಾ. ಆ ತೊಟ್ಟಿ ನೀವು ಒಳಗಡೆ ಏನಾಗಿರುತ್ತೆ, ಕ್ಯೂರಿಂಗ್ ಕರೆಕ್ಟಾಗಿ ಆಗದೆ ಇರೋ ಕಾರಣಕ್ಕೆ ನೀರು ಎಷ್ಟು ಹಾಕೋದ್ರೂ ನಿಲ್ತಾ ಇಲ್ಲ, ಅದು ಒಳಗಡೆ ಹೋಗ್ತಾ ಇದೆ. ಒಂದು ದೇಶದಲ್ಲಿ ಏನಾಯ್ತು ಅಂದ್ರೆ ಪ್ರತಿದಿನ ಮಳೆ ಬರ್ತಾ ಇದೆ, ಆದ್ರೆ ಮನೆಗೆ ಮಾತ್ರ ನೀರು ಬರ್ತಾ ಇಲ್ಲ. ಪ್ರತಿದಿನ ಮಳೆ ಸುರಿತೈತೆ ಆ ಪ್ರಾಂತ್ಯದಲ್ಲಿ, ಮನೆಗೆ ನೀರು ಬರ್ತಾ ಇಲ್ಲ. ಏನು ಪ್ರಾಬ್ಲಮ್ ಅಂತ ನೋಡುವಾಗ, ಭೂಮಿಯೆಲ್ಲ ರೋಡ್ಗಳೆಲ್ಲ ಅಗದಿ ನೋಡಿದಾಗ ಪೈಪ್ಗಳು ಒಡೆದೋಗಿರುತ್ತೆ. ಪೈಪ್ಗಳು ಒಡೆದಾಗ ಏನಾಗಿದ್ದು, ನೀರೆಲ್ಲ ಹರ್ಕೊ ಹೋಗ್ತಾ ಇದೆ. ಓಕೆನಾ? ಈಗ ನಮ್ಮ ಜೀವಿತದಲ್ಲಿ ಎಂತ ತೊಟ್ಟಿನ ನಾವು ಪಡ್ಕೊಂಡಿದ್ದೀವಿ? ಯಾವ ತೊಟ್ಟಿ ಅದು? ನೀರು ನಿಲ್ಲದ ತೊಟ್ಟಿಗಳನ್ನು ಮಾಡ್ಕೊಂಡಿದ್ದೀವಿ. ಇವಾಗ ಎಷ್ಟು ನೀರು ಹಾಕಿದ್ರು ನೀರು ನಿಲ್ಲುತ್ತಾ? ಇಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಸಮಾಧಾನ ಎಲ್ಲಾದ್ರೂ ಹುಡುಕೋದ್ರೆ ಸಿಗುತ್ತಾ? ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಇದು ನನ್ನ ಮಾತ ಅಲ್ಲ ಪ್ರೇರೆ. ಯೇಸು ಕ್ರಿಸ್ತನು ಹೇಳಿರುವಂತ ಮತ್ತೊಂದು ಮಾತನ್ನು ನೋಡೋಣ. ತಂದೆಯಾದ ದೇವರು ಗೋಳಾಡ್ತಾ ಇದಾರ, ನೊಂದ್ಕೋತಾ ಇದಾರ. ನೀರು ನಿಲ್ಲದ ತೊಟ್ಟಿಗಳನ್ನು ಮಾಡಿಕೊಂಡಿದ್ದಾರೆ. ಅವರು ಪ್ರಯಾಸ ಪಟ್ಟದ್ದು ವ್ಯರ್ಥವೋ ವ್ಯರ್ಥ, ಸಮಸ್ತವೂ ವ್ಯರ್ಥ. ನೀವು ದುಡಿದದ್ದು ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ನೀವು ಪಟ್ಟ ಪ್ರಯಾಸವು ಪ್ರಯೋಜನಕ್ಕೆ ಬಾರದದ್ದು. ಕಾರಣ ನೋಡಿಕೋಣ ಪ್ರೇರೆ. ಯೋಹಾನನ ಬರೆದ ಸುವಾರ್ತೆ ನೋಡಿಕೋಣ. ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನ ನೋಡಿಕೋಣ. ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. 2ನೇ ವಚನ ಓದ್ತೀನಿ. ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಯೇಸು ಪ್ರಭು ಏನಾಗಿದ್ದಾರೆ? ದ್ರಾಕ್ಷೆ ಬಳ್ಳಿ. ಆ ಬಳ್ಳಿನೇ ಒಂದು ಕೊಂಬೆ ತರ ಇರ್ತದೆ ನೋಡಿದ್ರ? ಗುಂಚಿಂಗ್ ಎಷ್ಟು ಕೊಟ್ಟಾಗ ಎಷ್ಟು ಸುಂದರವಾಗಿ ಕಾಣುತ್ತೆ ಪ್ರೇರೆ, ಅದ್ಭುತವಾಗಿ ಕಾಣುತ್ತೆ. ಓಕೆನಾ? ಲೂಸ್ ಇರುತ್ತೆ ಪ್ರೇರೆ, ಲೂಸ್ ಉದ್ರೋಗಿರೋದಿರುತ್ತೆ. ಅದು ಏನಕ್ಕೆ ಉಪಯೋಗಿಸ್ತಾರೆ? ಯಾತನು ಟೇಸ್ಟ್ಗೆ. ಏನಕ್ಕೆ ಸರ್ ಚೆನ್ನಾಗಿದೆಯೇನೋ ಅಂತ ಅಂದ್ರೆ ಟೇಸ್ಟ್ ಕೊಡ್ತಾರೆ. ತಗೊಳ್ಳು, ಇದನ್ನ ನೋಡಿ ನನ್ನ ವಸ್ತುವನ್ನ ತೆಗೆದುಕೋ ಅಂತ. ಓಕೆನಾ? ಇವಾಗ ಉದ್ರೋಗಿರೋದಕ್ಕೆ ಬೆಲೆ ಜಾಸ್ತಿನಾ ಅಥವಾ ಬಳ್ಳಿ ಜೊತೆ ಇರೋದಕ್ಕೆ ಬೆಲೆ ಜಾಸ್ತಿನಾ? ಬಳ್ಳಿ ಜೊತೆ ಇರೋದಕ್ಕೆ ಹಣ ಕೊಟ್ಟಿ ಕೊಂಡ್ಕೊಂಡು ಹೋಗಿ ತಿಂತಾನೆ. ಈ ಸೈಡಲ್ಲಿ ಬಿದ್ದಿರ್ತದೆ ನೋಡಿ, ಸೈಡಲ್ಲಿ ಬಿದ್ದಿರುತ್ತಲ್ಲ, ಫ್ರೀಯಾಗಿ ಕೊಡ್ತಾನೆ. ಇದನ್ನ ತಿಂದಿ ನೋಡು ಅನ್ನೋದಕ್ಕೆ. ಓಕೆನಾ? ಇದಕ್ಕೆ ಬೆಲೆ ಇಲ್ವಾ? ಉದ್ರೋಗಿರೋದಕ್ಕೆ ಬೆಲೆ ಇಲ್ವಾ? ಬೆಲೆ ಇಲ್ಲ. ಅದಕ್ಕೆ ಯೇಸು ಪ್ರಭು ಕೆಳಗಡೆ ಏನ್ ಹೇಳ್ತಾ ಇದ್ದಾರೆ ನೋಡಿ, ಕೆಳಗಡೆ ವಚನ ನೋಡೋಣ. ನೀವು ನನ್ನನ್ನು ಬಿಟ್ಟು ಏನು ಮಾಡಲ್ಲ. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಉದುರೋಗಿರುವಂತ ದ್ರಾಕ್ಷೆಗೆ ಸಮಾನ. ನೀವು ಅರ್ಥ ಮಾಡ್ಕೊಂಡಿದ್ದೇನೆ. ನೀವೇನಾಗಿರ್ತೀರ? ನನ್ನನ್ನು ಬಿಟ್ಟರೆ ಏನಾಗ್ತೀರ ಗೊತ್ತಾ? ಅಲ್ಲಿ ಸೈಡಲ್ಲಿ ಇಕ್ಕಿರ್ತಾರಲ್ಲ, ಟೇಸ್ಟ್ ನೋಡೋದು ಕೊಡ್ತಾರಲ್ಲ, ಆ ರೀತಿ ನೀವು ಉದುರೋಗ್ತೀರಾ. ಎಲ್ಲಿಂದ ಉದುರೋಗ್ತೀರಾ? ದ್ರಾಕ್ಷೆ ಬಳ್ಳಿಯಿಂದ ನೀವು ಉದುರೋದ್ರೆ ನಿಮ್ಮ ಬೆಲೆ ಏನಾಗಿರುತ್ತೆ ಗೊತ್ತಾ? ನಾವು ಹಾಕುವಂತ ಚಪ್ಪಲಿಗೂ ಕೂಡ ಸಮಾನವಿರೋದಿಲ್ಲ. ಅಂತ ಪರಿಸ್ಥಿತಿ ಯಾರ್ದಾಗತ್ತೆ ಗೊತ್ತಾ? ನಮ್ದಾಗುತ್ತೆ ಪ್ರೇರೆ. ಯಾರನ್ನ ಬಿಟ್ರೆ? ಜೀವ ಜಲವಾದ ಆ ಜೀವ ಜಲದ ಬುಗ್ಗೆಯನ್ನು ಬಿಟ್ರೆ ನಮ್ಮ ಗತಿ ಏನಾಗುತ್ತೆ ಗೊತ್ತಾ? ಕಡೆಯಲ್ಲಿ ದುರ್ಗತಿ ಆಗತ್ತೆ ಪ್ರೇರೆ. ಸತ್ಯನ ಇದು? ಸತ್ಯವೇದದಲ್ಲಿರುವಂತ ಮಾತುಗಳು ಸತ್ಯವಾದದ್ದ ಅಥವಾ ಸುಳ್ಳುವಾದದ್ದ? ನಮ್ಮ ಹಿರಿಯರು ಈ ಪರಿಸ್ಥಿತಿಗೆ ಹೋದ್ರೆ ಹಾಳಾಗೋದ್ರ? ನಮ್ಮ ಹಿರಿಯರು ಇಸ್ರಾಯೇಲರು ದೇವರನ್ನು ಬಿಟ್ಟು ಏನ್ ಮಾಡಿದ್ರು? ನೀರು ನಿಲ್ಲದ ತೊಟ್ಟಿಗಳನ್ನು ಹೊರೆದುಕೊಂಡು ಎಷ್ಟೇ ನೀರು ಹಾಕಿದ್ರು ಅಲ್ಲಿ ನೀರು ನಿಲ್ಲಿಲ್ಲ. ಕಡೆಗೆ ಅವರು ಪಟ್ಟ ಅಂತ ಪ್ರಯಾಸ ವ್ಯರ್ಥವಾಯ್ತು ಪ್ರೇರೆ, ವ್ಯರ್ಥವಾಯ್ತು. ನಾವು ನೋಡೋಣ ಧರ್ಮೋಪದೇಶ ಕಾಂಡ ಮತ್ತೊಂದ್ಸರಿ ನೋಡೋಣ. ಮತ್ತೊಂದು ವಾಕ್ಯ ನೋಡ್ಬೋದು. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 29ನೇ ವಚನ ಒಂದ್ಸರಿ ನೋಡ್ಕೊಳ್ಳೋಣ. ನಿಮ್ಮನ್ನು ಬಾಧಿಸಲು 28, 29 ಕರೆಕ್ಟ್ ಆಗಿತ್ತಾ? ನಿಮ್ಮನ್ನು ಬಾಧಿಸಲು ನೀವು ಕುರುಡರಂತೆ. ನಿಮ್ಮನ್ನು ಯಾರು ಬಾಧಿಸ್ತಾ ಇದ್ದಾರೆ ಪ್ರೇರೆ? ಇವರು
ದೇವರಂತೆ ದೇವರಂತೆ ಅರ್ಥ ಮಾಡ್ಕೊಳ್ತೇನೆ. ಮನೆ ಕುಟುಂಬದಲ್ಲಿ 4 ಜನ ಮಕ್ಳು ಇರ್ತಾರೆ. ಆ 4 ಜನ ಮಕ್ಕಳಿಗೆ ತಂದೆ ತಾಯಿಯ ವಿರೋಧವಾಗಿ ನಿಂತ್ಕೊಂಡ್ರೆ ಈ ಮಕ್ಕಳ ಗತಿ ಏನಾಗುತ್ತೆ ಗೊತ್ತಾ? ದುರ್ಗತಿ ಆಗುತ್ತೆ. ಯಾರ ಗತಿ? ಈ ಮಕ್ಕಳ ಗತಿ ದುರ್ಗತಿ ಆಗುತ್ತೆ. ಯಾರು ಇವ್ರಿಗೆ ಶತ್ರು ಆದ್ರೆ ತಂದೆ ತಾಯಿಗಳೇ. ಡೈಲಿ ಊಟ ಹಾಕೊಡುವಂತ ತಂದೆ ತಾಯಿಗಳೇ ಮಕ್ಕಳಿಗೆ ವಿರೋಧವಾದ್ರೆ ಮಕ್ಕಳು ಬದುಕಕ್ಕಾಗತ್ತಾ ಭೂಮಿ ಮೇಲೆ? ಸಾಧ್ಯನೇ ಇಲ್ಲ. ಯಾಕಂದ್ರೆ ಊಟದಲ್ಲಿ ಏನ್ ಮಾಡ್ಕೊಡೋದಕ್ಕೆ ಸಾಧ್ಯ? ವಿಷ ಬೆರೆಸಿ ಕೊಡೋದಕ್ಕೆ ಸಾಧ್ಯ. ಯಾರನ್ನ ಎದುರಾಕೊಂಡ್ರೆ? ತಂದೆ ತಾಯಿನ ಎದುರಾಕೊಂಡ್ರೆ. ಯಾಕೆ ತಂದೆ ತಾಯಿಗಳು ಮಕ್ಕಳನ್ನ ಸಾಯಿಸ್ತವ್ರಿಲ್ವಾ? ಇಲ್ಲೋ ಬೇರೆ ಬಹಳ ಮಂದಿ ಇದ್ದಾರೆ ಬೇರೆ. ಬಹಳ ನ್ಯೂಸ್ಗಳಿದೆ, ಬಹಳ ಉದಾಹರಣೆಗಳಿದೆ. ನೋಡಿಕೊಂಡು ಕೇಳೆ ಓದಪ್ಪ. ಕುರುಡರಂತೆ ಮಧ್ಯಾಹ್ನದಲ್ಲಿಯೂ ನೀವು ಕುರುಡರಂತೆ ಮಧ್ಯಾಹ್ನದಲ್ಲಿಯೂ ಕತ್ತಲಾಯಿತೆಂದು ತಡವರಿಸುತ್ತಾ ಇರುವಿರಿ. ಮಧ್ಯಾಹ್ನದಲ್ಲಿ ಇದ್ದಂಗೆ ಕತ್ತೆ ಆಗ್ಬಿಟ್ಟಿದೆ ಅಂತೆ. ಯಾರಿಗೆ? ಈ ದೇವರನ್ನು ಬಿಟ್ಟಂತ ಮನುಷ್ಯನ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂದ್ರೆ ಮಧ್ಯಾಹ್ನ ಮಧ್ಯಾಹ್ನ ಸೂರ್ಯನ ಬೆಳಕು ಏನ್ ಬೇರೆ ಎಲ್ಲಾರು ಉದಯಿಸ್ತಾ ಇರ್ತದೆ. ಆದ್ರೆ ಈ ತರ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಕುರುಡನಾಗ್ಬಿಟ್ಟಿದ್ದಾನೆ ಈತನು ಬೆಳಗ್ಗೆ ಇದ್ರೆ ಸಂಜೆ ಯಾವಾಗ ಆಗುತ್ತೆ ಅನ್ನೋಂತ ತವಕ, ಸಂಜೆ ಆದ್ರೆ ಬೆಳಗ್ಗೆ ಯಾವಾಗ ಆಗುವಂತ ಪ್ರೇರೆ. ಅಂತ ಪರಿಸ್ಥಿತಿಯಲ್ಲಿ ಮನುಷ್ಯನು ಹೋಗ್ತಾನಂತೆ ಪ್ರೇರೆ. ನೀವು ಕುರುಡರಂತೆ ಮಧ್ಯಾಹ್ನದಲ್ಲಿಯೂ ಕತ್ತಲಾಯಿತೆಂದು ತಡವರಿಸುತ್ತಾ ಇರುವಿರಿ. ನೀವು ಮಾಡುವ ಯಾವ ಕೆಲಸವೂ ಕೈಗೂಡುವುದಿಲ್ಲ. ಅನ್ಯರು ಯಾವಾಗಲೂ ನಿಮ್ಮನ್ನು ಪೀಡಿಸುತ್ತಾ ನಿಮ್ಮ ಸ್ವತ್ತನ್ನು ಸೋರೆ ಮಾಡುತ್ತಾ ಇರುವರು. ತಪ್ಪಿಸುವವರು ಯಾರು ಇರುವುದಿಲ್ಲ. ತಂದೆ ತಾಯಿಗೆ ಎದುರಾಕೊಂಡು ಮಕ್ಕಳು ಏನೋ ಒಂದು ಉನ್ನತ ಸ್ಥಾನಕ್ಕೆ ಬರ್ತೀನಂತ ಅಂದ್ರೆ ನಿಮ್ಮನ್ನು ತಪ್ಪಿಸುವವರು ಯಾರು ಇಲ್ಲ ಅಂತ ದೇವರು ಹೇಳ್ತಾ ಇದ್ದಾನೆ. ತಂದೆ ತಾಯಿಗಳಿಗೆ ಎದುರಾಕೊಂಡು ಮಕ್ಕಳು ಹೀಗೆ ಬದುಕಕ್ಕಾಗಲ್ಲ. ದೇವರನ್ನು ಎದುರಾಕೊಂಡು ನಾವೇನಾದ್ರೂ ಬದುಕೋತಾಗುತ್ತಾ? ಈ ವಚನದ ಪ್ರಕಾರ ದೇವರ ಒಂದು ಮಾತಾದರೂ ನಿಷ್ಫಲವಾಗುವುದಿಲ್ಲ ಪ್ರೇರೆ. ಭೂಮಿ ಆಕಾಶಗಳು ಅಳಿದು ಹೋದವು. ನನ್ನ ವಾಕ್ಯದ 1 ಗುಡಿಸಾದರೂ ಅದು ಕಾರ್ಯವನ್ನು ಸಾಧಿಸದೆ ಅದು ವ್ಯರ್ಥವಾಗಿ ಹೋಗುವುದಿಲ್ಲ. ಹೇಳಿರುವಂತ ವಚನಗಳ ಪ್ರಕಾರ ದೇವರು ಕೂಡ ನಡ್ಕೊಳ್ಳಿಲ್ಲ ಅಂತ ಅಂದ್ರೆ ಬೇರೆ ಹೇಳಿರುವಂತ ವಚನಗಳು ಕೂಡ ದೇವರು ನೆರವೇರಿಸದೆ ಯಾವುದೇ ಕಾರಣಕ್ಕೂ ಈ ಭೂಮಿ ಆಕಾಶಗಳು ಅಳೆದು ಹೋಗುವುದಿಲ್ಲ. ದೇವರು ಸುಳ್ಳುಗಾರನ? ದೇವರು ಸತ್ಯವಂತನು. ಸುಳ್ಳುಗಾರರು ಯಾರು? ನಾವು ಪ್ರೇರೆ. ವಚನ ಹೀಗೆ ಹೇಳುತ್ತೆ ಪ್ರೇರೆ. ಎಲ್ಲಾ ಮನುಷ್ಯರು ಸುಳ್ಳುಗಾರರಾದರೂ ದೇವರು ಸತ್ಯವಂತನು. ಆತನು ನುಡಿದಿದ್ದ ಮಾತ್ರಕ್ಕೆ ನಡೆಯದೇ ಇರುವುದು, ದೇವರು ನುಡಿದದ್ದ ಮಾತ್ರಕ್ಕೆ ನಡೆಯದೇ ಇರುವುದು ಖಂಡಿತ ನಡೆಯುತ್ತೆ ಪ್ರೇರೆ. ದೇವರು ಆಶೀರ್ವಾದಗಳ ಮೇಲೆ ಆಶೀರ್ವಾದಗಳನ್ನು ಸುರಿಸುವುದಕ್ಕೂ ಆತನು ಶಕ್ತವಂತನು. ಆತನನ್ನು ಬಿಟ್ಟರೆ ಪ್ರೇರೆ ದ್ರಾಕ್ಷ ಬಳ್ಳಿ ಹೇಗೆ ಕೊಂಬೆ ಜೊತೆ ಇರೋದಿಲ್ವೋ, ನಮ್ಮ ಜೀವಿತವು ಹೋಗೋ ಬರೋರು ಒಂದೊಂದು ಬೀಸ್ ಹಾಕೊಂಡು ಬಾಯೊಳಗೆ ಹೋಗ್ತಾರೆ. ಯಾರವರು? ಸೈತಾನನ ಸೈನ್ಯ ನಮ್ಗೆ ಯಾವ ರೀತಿ ಗೋಳಿಕೋತಾನೆ ಅಂದ್ರೆ, ಅವನು ನಮ್ಗೆ ಯಾವ ರೀತಿ ಚಿತ್ರಹಿಂಸೆ ಕೊಡ್ತಾನಂದ್ರೆ ನಾವೇನಾಗ್ತೀವಿ? ಉದುರೋಗಿರುವಂತ ದ್ರಾಕ್ಷೆ ಒಂದೇ ಒಂದು ಹಣ್ಣು ಹೋಯ್ತಾ ಬರ್ತಾರನು ನಮ್ಮನ್ನ ತಿಂದಿ ಬೀಜಗಳನ್ನ ಉಗಿದೇ ಹೋಗ್ತಾರೆ. ಇವತ್ತು ನಮ್ಮ ದೇಹ ಚೆನ್ನಾಗಿದೆ, ನಮಗೆ ಆತ್ಮ ಇದೆ, ದೇಹ ಇದೆ, ಇವತ್ತು ಚೆನ್ನಾಗಿದ್ದೀವಿ ಅಂತ ದೇವರನ್ನ ಬೆಳೆದಿಸ್ತಾರೆ. ಈ ದೇಹ ಕೊಟ್ಟದ್ದು ದೇವರು, ಈ ಆತ್ಮ ಕೊಟ್ಟದ್ದು ದೇವರು ಪ್ರೇಮ. ಇದೊಂದು ದಿವಸ ಹೋಗುತ್ತಾ ಅಂದ್ರೆ ಹೋಗುತ್ತೆ ಪ್ರೇಮ. ಇದು ಹೋಗುತ್ತಂದ್ರೆ ಹೋಗುತ್ತೆ ಖಂಡಿತ. ಇದನ್ನು ತಡೆಯೋರು ಯಾರು ಇಲ್ಲ ಪ್ರೇರೆ. ಎಷ್ಟೋ ಜನ ನನ್ನ ತಾಯಿ ನನ್ನ ಕಣ್ಣು ಮುಂದೆ ತೀರೋದು, ನಮ್ಮ ತಂದೆ ತೀರೋದು, ನಮ್ಮ ಮಕ್ಕಳ ಮುಂದೆ ನಾನು ಒಂದು ದಿವಸ ತೀರೋಗ್ಬೋದು, ಅಥವಾ ನನ್ನ ಮುಂದೆ ನನ್ನ ಮಕ್ಕಳು ತೀರೋಗ್ಬೋದು. ದೇವರಿಂದ ದೂರ ಆದ್ರೆ ನನ್ನ ಮಕ್ಕಳು ಹೋಗ್ಬೋದು, ನನ್ನ ಹೆಂಡತಿನೂ ಹೋಗ್ಬೋದು, ಅಥವಾ ನಾನು ದೂರ ಆದ್ರೆ ನಾನೇ ಹೋಗ್ಬೋದು. ಹೋಗೋದಂತೂ ಖಂಡಿತ. ಈ ಜೀವಮಾನವು ಒಂದಲ್ಲ ಒಂದು ದಿವಸ ನಾಶವಾಗುವುದಂತೂ ಖಂಡಿತ. ಮತ್ತೆ ನಮ್ಮನ್ನು ಕಾಪಾಡುವವರು, ನಾವು ದೇವರಲ್ಲಿ ಬದುಕಿದರೆ ನಮ್ಮನ್ನು ಕಾಪಾಡುವವರು ಏಕಾಧಿಪತಿ, ಆತನೇ ನಿಜವಾದ ದ್ರಾಕ್ಷೆ ಬಳ್ಳಿ. ಯಾರ ಜೊತೆ ಅಂಟಿಕೊಂಡಿರ್ಬೇಕು ನಾವು? ಲೋಕದ ಜೊತೆ ಅಲ್ಲ ಪ್ರಿಯರೇ, ಲೋಕದ ಜೊತೆ ಅಲ್ಲ, ಲೋಕದವರ ಸಂಗಡವಲ್ಲ. ಯಾರ ಜೊತೆ ಅಂಟಿಕೊಂಡಿರ್ಬೇಕು? ದ್ರಾಕ್ಷೆ ಬಳ್ಳಿ. ದ್ರಾಕ್ಷೆ ಬಳ್ಳಿ ಜೊತೆ ಅಂಟ್ಕೊಂಡಿದ್ರೆ ನಮಗೆ ಒಂದು ಬೆಲೆ ಇರುತ್ತೆ. ಸೈತಾನನು ನಮಗೆ ಮುಟ್ಬೇಕಂದ್ರೆ ದೇವರ ಅಧಿಕಾರಕ್ಕೆ ಇರಬೇಕು. ಓಕೆನಾ? ನಮಗೆ ಮುಟ್ಬೇಕಂದ್ರೆ ಸೈತಾನನು ದೇವರ ಅಪ್ಪಣೆಯನ್ನು ಕೇಳಬೇಕು. ಈಗೇನಾದ್ರು ದೇವರ ಅಪ್ಪಣೆ ಬೇಕಾಗುತ್ತಾ ಅವನಿಗೆ? ದೇವರೇ ಒಪ್ಪಿಸ್ಕೊಟ್ಬಿಡ್ತಾರೆ ಬೇರೆ. ನಮ್ಮ ಮನೇಲಿ ಟಿವಿ ಇರುತ್ತೆ ಬೇರೆ, ಟಿವಿ ಇರುತ್ತೆ, ಹೊಸ ಟಿವಿ ತಂದಿರ್ತೀವಿ. ತಂದಿದ್ದು ಒಂದು ವಾರಕ್ಕೆ ರಿಪೇರಿ ಬರುವಂಥದ್ದು, ಓಕೆ ವ್ಯಾರಂಟಿ ಇರುತ್ತೆ, 1 ವರ್ಷ ಆಗ್ತದೆ. ಅದನ್ನ ರಿಪೇರಿ ಮಾಡಿಸ್ಕೊಂಡ್ಮೇಲೆ ಕಾಸು ಕೊಟ್ಟು ಬಂಡವಾಳ ಹಾಕಿ ನೀವು ರಿಪೇರಿ ಮಾಡಿಸ್ಕೊಂಡು ಬಂದಾದ್ಮೇಲೆ ತಿರ್ಗಾ ರಿಪೇರಿ ಆಗ್ತಾ ಇದ್ರೆ ನೀವು ಏನ್ ಮಾಡ್ತೀರಾ? ಆಚೆ ಕಡೆ ಹಾಕ್ತೀರಾ ಅಥವಾ ಗುದ್ರಿಗೆ ಹಾಕ್ತೀರಾ? ಓಕೆನಾ? ಮನೆ ಮುಂದೆ ಒಂದು ಗಿಡ ಇದೆ, ಒಂದು ಮರವಿದೆ, ಹಣ್ಣಾಗ್ತಾ ಇದ್ದೀರಾ, ಗಿಡಕ್ಕೆ ಮಾಡಿದ್ರೆ ಹಣ್ಣಾಗ್ತಾ ಇದ್ದೀರಾ, ಆ ಹಣ್ಣು ಬರ್ಲಿ ಅಂತ ನೀರ್ ಹಾಕ್ತಾ ಇದ್ದೀರಾ, ಗೊಬ್ಬರ ಕಟ್ತಾ ಇದ್ದೀರಾ,
ಎಲ್ಲ ನೀವು ಅದಕ್ಕೆ ಬೇಕಾಗಿರುವಂಥ ಅನುಕೂಲವೆಲ್ಲ ಮಾಡಾದ್ಮೇಲೆ ನೀವು ಫಲ ಕೊಡದೆ ಏನ್ ಮಾಡ್ಬೇಕಂತ ದೇವ್ರು ಏನ್ ಮಾಡ್ತಾರಂತೆ ಅದನ್ನ ಕಿತ್ತಿ ಬಿಸಾಕ್ತಾರೆ. ಇದು ಕೂಡ ನನ್ನ ಮಾತನಾಡ್ತಾ ಇದೆ ಸತ್ಯವೇದ ಗ್ರಂಥದಲ್ಲಿರುವಂತ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಒಂದ್ಸಾರಿ ನೀವು ನೋಡಿದ್ದೇವೆ. ಅದರಲ್ಲಿ 5ನೇ ಅಧ್ಯಾಯದಲ್ಲಿ ಒಂದ್ಸಾರಿ ನೋಡಿ, ಕಳೆದಾಗಿ ನೋಡಿಕೊಳ್ಳಿ ಒಂದು ಮಾತನ್ನು. ಯೆಶಾಯ ಪ್ರವಾದನ ಗ್ರಂಥ 5ನೇ ಅಧ್ಯಾಯದಲ್ಲಿ ನೋಡಿ. 5ನೇ ಅಧ್ಯಾಯ 1ನೇ ವಚನದಿಂದ ಓದ್ಕೋಣ. ದೇವಸ್ಥಾನಕ್ಕೆ ಹೋಗುವಾಗ ಇಲ್ಲಪ್ಪ, ನನ್ನ ಯೆಶಾಯ 5:1. ನನ್ನ ಪ್ರಿಯನನ್ನು ಹಾಸ್ಪಿಟಲ್ ಓದ್ಕೋ. ಅವರ ತೋಟವನ್ನು ಕುರಿತು ನನ್ನ ಪ್ರಿಯನ ಒಂದು ಗೀತವನ್ನು ನಾನು ಹಾಡುವೆ ಕೇಳಿರಿ. ಸಾರವತ್ತಾದ ಗುಡ್ಡದ ಮೇಲೆ ನನ್ನ ಪ್ರಿಯನಿಗೆ ದ್ರಾಕ್ಷಿಯ ತೋಟವಿತ್ತು. ಅವನು ಅದನ್ನು ಹಗೆತನ ಮಾಡಿ ಕಲ್ಲುಗಳನ್ನು ತೆಗೆದುಹಾಕಿ ಒಳ್ಳೊಳ್ಳೆ ದ್ರಾಕ್ಷಿಯ ಸಸಿಗಳನ್ನು ನೆಟ್ಟು ಮಧ್ಯದಲ್ಲಿ ಬುರುಜನ್ನು ಕಟ್ಟಿ ದ್ರಾಕ್ಷಿಯ ತೋಟಿಯನ್ನು ಪೂರೈಸಿ ಮಾಡಿಕೊಂಡು ತೋಟವು ಒಳ್ಳೆ ದ್ರಾಕ್ಷಿ ಹಣ್ಣನ್ನು ಕೊಡುವುದೆಂದು ಎದುರು ನೋಡುತ್ತಿರಲು ಅದು ಹೊಲಸು ಹಣ್ಣನ್ನು ಬಿಟ್ಟಿತು. ದೇವರು ಫಸ್ಟ್ ಎಷ್ಟು ಅದ್ಭುತ ಮಾಡಿದ್ದಾರೆ ನೋಡಿ. ನನ್ನ ಪ್ರಿಯನಿಗೆ ಒಂದು ತೋಟವಿತ್ತು, ಸಾರವತ್ತಾದ ಗುಡ್ಡದ ಮೇಲೆ ನನ್ನ ಪ್ರಿಯನಿಗೆ ದ್ರಾಕ್ಷಿಯ ತೋಟವಿತ್ತು. ಅವನು ಅದನ್ನು ಅಗೆತನ ಮಾಡಿ, ಒಂದು ಗಿಡಕ್ಕೆ ಅಗೆತನ ಸೈಡಲ್ಲೆಲ್ಲ ಅಗಿತಾರೆ ಎಂತಿಕೆ ಮಳೆ ಬಂದ್ರೆ ಅಥವಾ ಆ ಒಂದು ಆಳು ಯಜಮಾನನ್ನು ನೀರು ಹಾಕದೆ ಅದೇನಾಗಬೇಕು, ನೀರು ನಿಲ್ಬೇಕು. ನೀರು ನಿಂತ್ರೆ ಏನಾಗುತ್ತೆ, ಗಿಡ ಒಳ್ಳೆ ರೀತಿಯಲ್ಲಿ ಹಸಿರಾಗಿ ಫಲ ಕೊಡುವ ರೀತಿಯಲ್ಲಿ ಬೆಳೀತದೆ. ಅನೇಕ ಕಡೆ ನೋಡಿದ್ದೀರಲ್ಲ ಬೇರೆ, ಅನೇಕ ಕಡೆ ಇವಾಗ ಒಂದು ಚೀಪಿಕಾಯಿ ತೋಟ ಆಗಿರ್ಬೋದು, ಅನೇಕ ಒಂದು ಮಾವಿನ ತೋಪ ಆಗಿರ್ಬೋದು, ಅಲ್ಲೆಲ್ಲ ಅಗೆತನ ಮಾಡಿರ್ತಾರೆ ಸೈಡ್ನಲ್ಲಿ ನೀರು ನಿಲ್ಬೇಕಂತ. ಆ ರೀತಿಯೆಲ್ಲ ದೇವರು ಸೌಕರ್ಯ ಮಾಡಿ ಬಿಟ್ಟಿದಾಗ ಏನ್ ಮಾಡುತ್ತೆ, ಇದು ಒಳ್ಳೆ ದ್ರಾಕ್ಷಿಯ ಹಣ್ಣನ್ನು ಕೊಡುವುದೆಂದು ಎದುರು ನೋಡುತ್ತಿರಲು ಅದು ಹೊಲಸು ಹಣ್ಣನ್ನು ಬಿಟ್ಟಿತು. ಯೆರೂಸಲೇಮಿನ ನಿವಾಸಿಗಳೇ, ಯಹೂದದ ಜನರೇ, ಈಗ ನನಗೂ ನನ್ನ ತೋಟಕ್ಕೂ ನ್ಯಾಯ ತಿಳಿಸಿರಿ. ದೇವರು ಅನ್ಯರಿಗೆ ಕರೆದಿ ನ್ಯಾಯಕ್ಕೆ. ನೋಡ್ರಪ್ಪ, ನಾನು ಏನ್ ಕಡಿಮೆ ಮಾಡಿದ್ದೀನಿ ಇವನಿಗೆ? ಇವನ್ ಜೀವನದಲ್ಲಿ ಏನಾದ್ರು ಕಡಿಮೆ ಮಾಡಿದ್ದೀನಾ? ನಿಮ್ಗೆ ಏನಾದ್ರು ಊಟ ಕಡಿಮೆ ಮಾಡಿದ್ದೀನಾ? ಇವ್ನು ತಿನ್ನೋದಕ್ಕೆ ಉಡುವುದಕ್ಕೆ ಬಟ್ಟೆಗೇನಾದ್ರು ನಾನು ಕಡಿಮೆ ಮಾಡಿದ್ದೀನಿ? ಎಂತಿದೆ ಒಂದು ತಾಯಿ ಕೂಗು. ತಾಯಿ ತಂದೆ ಮಕ್ಕಳುಗಳು ಹೇಳೋ ಮಾತು ಕೇಳಿದಾಗ ಇನ್ನೊಬ್ಬರನ್ನ ಕರೆದಿರ್ತಿಸ್ತಾರೆ. ನೋಡ್ರಿ, ಇವ್ನಿಗೆ ಏನಾದ್ರು ಕಡಿಮೆ ಮಾಡಿದ್ದೀನಾ? ಇವ್ನು ಹೋಗೋ ಸ್ಕೂಲಿಂದ ಹಿಡಿದು ಸ್ಕೂಲ್ ಬ್ಯಾಗಿಂದ ಹಿಡಿದು ಅವಮಾನ ಆಯ್ತದೆ ಅಂತ ಅಂದ ಪೆನ್ಗಳು ತಪ್ಪಿಕೊಟ್ಟೆ. ಹೊಸ ಬಟ್ಟೆ ಇಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ಹೊಸ ಬಟ್ಟೆ ಹಾಕೋಬೇಕಂದ್ರೆ ಹೊಸ ಬಟ್ಟೆ ತರ್ಕೊಟ್ಟೆ. ಹಬ್ಬ ಬಂದಾಗ ನಿಮಗೆ ಹೊಸ ಹೊಸ ಬಟ್ಟೆ ಕೊಡಿಸ್ತಾ ಇದೀನಿ. ಆದ್ರೆ ನಾನು ಒಂದು ಮಾತು ಕೇಳ್ತಾರಲ್ಲ, ನೀವು ನಿಜವಾದ ನನ್ನ ಮಗನ, ನೀವು ನಿಜವಾದ ನನ್ನ ಮಗನ? ತಾಯಿ ಎದೆಯಲ್ಲಿ ನೋವು ಬರುತ್ತೆ ಪ್ರೇಮ, ತಂದೆ ವೇದನೆ ನೋವು ಬರುತ್ತೆ. ಅದೇ ರೀತಿ ದೇವರಿಗೆ ಇದ್ದಾರೆ ಗೊತ್ತಾ, ನಿಮ್ಗೆ ಏನಾದ್ರು ಕಡಿಮೆ ಮಾಡಿದ್ದೀನಿ, ನಾನು ಏನ್ ಕಡಿಮೆ ಮಾಡಿದ್ದೀನಿ ಅಂತ. ನನ್ನ ವಿಷಯದಲ್ಲಿ ನೀವು ಏನ್ ಅಪರಾಧ ಹೊರಿಸ್ತೀರಾ ಹೊರಿಸಿ. ನನ್ನ ವಿಷಯದಲ್ಲಿ ಏನ್ ಕಡಿಮೆ ಮಾಡಿದ್ದೀನಿ ನಿಮ್ಗೆ ಎಲ್ಲಾ ರೀತಿಯಂತ ಸೌಕರ್ಯ ಮಾಡಿ ಈ ಒಂದು ಜೀವನವನ್ನು ನೀವು ಕೊಟ್ಟಿರುವಾಗ ನೀವು ಒಳ್ಳೆ ಫಲ ಕೊಡ್ತೀರಿ ಅಂತ ನಾನು ಬಹಳ ಆಸೆ ಇಟ್ಕೊಂಡಿದ್ದೆ. ನನ್ನ ಆಸೆ ಏನಿತ್ತು ಗೊತ್ತಾ, ನನ್ನ ಮಗನು ದೇವ ಸೇವಕನಾಗಿ 4 ಜನಕ್ಕೆ ನನ್ನ ಪ್ರೀತಿಯ ಕುರಿತು ಹೇಳ್ತಾನೆ. ನನ್ನ ಕಡೆ ನಶಿಸಿ ಹೋಗುತ್ತಿರೋ ಒಂದು ಆತ್ಮಗಳು ನನ್ನ ಕಡೆ ಕರ್ಕೊಂಡ್ಬಂದು ಆತನ ಮೊಣಕಾಲೂರಿ ಅವರು ಮೊಣಕಾಲು ಹೊರಿಸ್ತಾನೆ ಅಂತ ನಾನು ಎಷ್ಟೋ ಆಸೆ ಪಟ್ಟಿದ್ದೆ, ಕನಸುಗಳನ್ನ ಕಂಡಿದ್ದೆ. ಆದ್ರೆ ಏನ್ ಮಾಡಿದ್ರು ನನ್ನ ಮಗ ಫಲ ಕೊಡಲಿಲ್ಲ. ಫಲ ಕೊಡದೆ ಹೊಲಸು ಹಣ್ಣುಗಳನ್ನು, ಹೊಲಸು ಫಲಗಳನ್ನು ಕೊಡ್ತಾ ಇದ್ದಾರೆ ಅಂತ ದೇವರು ಬೇರೆ ತೋಟಕ್ಕೆ ಹೋಲಿಸಿ ಮಾತಾಡ್ತಾ ಇದ್ದಾರೆ. ನನ್ನ ಪ್ರಿಯನಿಗೆ ಒಂದು ತೋಟವಿತ್ತು, ಆ ತೋಟಕ್ಕೆ ಬೇಕಾಗಿರುವಂಥದ್ದು ಸಕಲವನ್ನು ಕೊಟ್ಟೆ. ಊಟ ಕೊಟ್ಟೆ, ಗಾಳಿ ಕೊಟ್ಟೆ, ಸೂರ್ಯನ ಬೆಳಕು ಕೊಟ್ಟೆ, ಆಯುಷನ್ನು ಕೊಟ್ಟೆ, ಸಕಲವನ್ನು ಕೊಟ್ಟು ಈಗ ನನ್ನ ಕಡೆ ನನ್ನ ಮಗ ತಿರುಗ್ತಾನಿಲ್ಲ ಅಂತ ಎದುರು ನೋಡುತ್ತಿರುವಾಗಲೂ ನನ್ನ ಮಗ ಏನು ಮಾಡಲ್ಲ, ನನಗೆ ದ್ರೋಹ ಬಗೆತಾನೆ. ಅದಕ್ಕೆ ನೋಡಿ ಆಗ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಒಂದು ಮಾತು ಹೇಳ್ತಾರೆ, ದ್ರೋಹ ಬಂದವ್ರಿಗೆ ಏನಂತ ಹೇಳ್ತೇನೆ, ದ್ರೋಹ ಬಂದವ್ರನ್ನ ಏನಂತಾರೆ, ದ್ರೋಹಿಗಳಂತಾರ. ಅವನ್ನ ನೋಡ್ತೇನೆ ನೋಡಿ, ಯೆಶಾಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 4ನೇ ವಚನ ನೋಡ್ಕೊಂಡು, ಪಾಪಿಷ್ಠ ಜನವೇ, ಅಧರ್ಮ ಭಾರ ಹೊತ್ತಿರುವ ಪ್ರಜೆಯೇ, ದುಷ್ಟ ಜಾತಿಯೇ, ದ್ರೋಹಿಗಳಾದ ಮಕ್ಕಳೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ಯೆಹೋವನನ್ನು ತೊರೆದಿದ್ದಾರೆ, ಸಕಲ ಭೂನಿವಾಸಿಗಳ ಸದಮಲ ಸ್ವಾಮಿಯನ್ನು ಧಿಕ್ಕರಿಸಿದ್ದಾರೆ, ಆತನಿಗೆ ಬೆನ್ನು ಮಾಡಿ ಬೇರೆಯಾಗಿದ್ದಾರೆ. ಬೇರೆ ತಂದೆ ತಾಯಿಗಳೇನಾದ್ರು ಮಾತಾಡುವಾಗ ಆ ಕಡೆ ತಿಳ್ಕೊಂಡ್ಬಿಟ್ರೆ ಏನಾಗುತ್ತೆ, ನೋವಾಗುತ್ತೆ, ಸಂತೋಷ ಆಗುತ್ತಾ? ನಿನಗೋಸ್ಕರ ನಾನು ಎಷ್ಟು ಕಷ್ಟಪಡ್ತೇವೆ ಗೊತ್ತೇನು? ನಿನಗೋಸ್ಕರ ಎಷ್ಟು ಕಷ್ಟಪಡ್ತೀನಿ ಗೊತ್ತಾ? 10 ರೂಪಾಯಿಗೋಸ್ಕರ ನಾನು ಒಬ್ಬೊಬ್ಬರ ಹತ್ರ ಮಾತುಗಳೇ ನೀನು ತಗೊಂಡು ಸಾಕ್ತಾ ಇದ್ದೀನಿ. ಆದ್ರೆ ನೀನು ಒಬ್ಬ ನನ್ನ ಮಾತು ಕೇಳ್ತಲ್ಲ, ನೀನು ಒಬ್ಬ
ಇದೇ ಬುದ್ಧಿವಾದನ ಆಚೆ ಕಡೆ ಜನರಿಗೆ ಹೋಗಿ ಹೇಳಿದ್ರೆ ಅವ್ರಿಗೆ ಬುದ್ಧಿ ಕೇಳ್ತಾರೆ, ಅಮ್ಮ ಎಂತ ಒಳ್ಳೆ ಮಾತು ಹೇಳ್ದಮ್ಮ ಅಂತ ಹೇಳಿ ಆಚೆ ಕಡೆ ಇರುವಂತ ಜನ ನನ್ನ ಬುದ್ಧಿವಾದಕ್ಕೆ ಕಿವಿ ಕೊಡ್ತಾ ಇದ್ದಾರೆ. ಆದ್ರೆ ಹೊರಗಡೆ ಇರುವಂತ ನೀವು, ನನ್ನ ಮಕ್ಕಳಾಗಿರುವಂತ ನೀವು ನನ್ನ ಮಾತನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ದೇವರು ಅವಾಗಲೇ ಹೇಳಿದ ಯೆರೆಮೀಯನ ಗ್ರಂಥದಲ್ಲಿ ತನ್ನ ದೇವತೆಗಳು ದೇವರಲ್ಲದೆ ಇದ್ದರೂ ಆ ದೇವತೆಗಳನ್ನು ಯಾರಾದ್ರೂ ಬದಲಾಯಿಸ್ಕೊತಾ ಇದ್ದಾರಾ? ಬದಲಾಯಿಸ್ಕೊತಲ್ಲ. ಮತ್ತೆ ನೀವು ಹೇಗೆ ಬದಲಾಯಿಸೋದಕ್ಕೆ ಸಾಧ್ಯ? ನೀವು ಜೀವಜಲವಾದ ನನ್ನನ್ನು ನೀವು ಬದಲಾಯಿಸೋದಕ್ಕೆ ಹೇಗೆ ಸಾಧ್ಯ? ನಂಬೋಕಾಗ್ತಾ ಇಲ್ಲ ಬೇರೆ ದೇವ್ರಿಗೆ. ನನ್ನನ್ನ ಬದಲಾಯಿಸ್ಕೊಟ್ರ ನೀವು? ನನ್ನ ದ್ರೋಹ ಬಗ್ಗಿತಾ ಇದ್ದೀರಾ? ದೇವ್ರು ನಂಬಕಾಯ್ತಲ್ಲ ಇದೆ. ಎಂಟ್ರೆ ನಮ್ಮ ಮಕ್ಕಳು ನಮ್ಗೆ ದ್ರೋಹ ಬಗ್ಗಿದಾಗ ನಾವು ನಂಬಲ್ಲ, ಸಡನ್ ಶಾಕ್ ಆಗುತ್ತೆ. ನನ್ನ ಮಗ ಈ ರೀತಿ ಮಾಡ್ದ, ಅಲ್ಲಿ ನನ್ನ ಮಗ ಈ ರೀತಿ ತಪ್ಪು ಮಾಡ್ದ, ನಿಜವಾಗ್ಲೂ ಯಾರಿಗೋ ನೋಡಿರ್ಬೇಕು, ನನ್ನ ಮಗನ ತರನೇ ಯಾರು ಹೇಳ್ತಾರೆ ಅವ್ನು ನೋಡಿರ್ಬೇಕು ಹೇಳ್ತೀವಲ್ಲ ಬೇರೆ, ಶಾಕ್ ಆಗತ್ತೆ. ನನ್ನವರು ತಪ್ಪು ಮಾಡ್ದ ಅಂತ ಅಂದ್ರೆ ನನ್ನ ಮನೆ ಕುಟುಂಬದಲ್ಲಿ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂದೆ ತಾಯಿಗಳು, ನಮ್ಮನೆ ಕುಟುಂಬದಲ್ಲಿ ಒಂದು ಸದಸ್ಯರು ತಪ್ಪು ಮಾಡ್ದ ಅಂದ್ರೆ ನಂಬೋದಕ್ಕೆ ಅಸಾಧ್ಯ ಆಗುತ್ತೆ ಬೇರೆ, ಆಶ್ಚರ್ಯ ಆಗುತ್ತೆ. ಮತ್ತೆ ನಾವೆಲ್ಲರೂ ಯಾರ ಸ್ವಕೀಯ ಜನರಾಗಿದ್ದೀವಿ? ದೇವರ ಸ್ವಕೀಯರಾಗಿದ್ದಾಗ ದೇವರು ಕೂಡ ಆಶ್ಚರ್ಯ ಪಡ್ತಾನೆ ಬೇರೆ. ನಾವು ತಪ್ಪು ಮಾಡುವಾಗ ದೇವರು ನಿಜವಾಗ್ಲೂ ತಪ್ಪು ಮಾಡ್ದ, ನಾನು ನಂಬೇ ಇರಲಿಲ್ಲ, ನಾನು ಅನ್ಕೊಂಡೇ ಇರಲಿಲ್ಲ ನನ್ನ ಈ ಮಗನು ನನ್ನ ತಪ್ಪು ಮಾಡ್ತಾನೆ, ನನಗೆ ದ್ರೋಹ ಬಗಿತಾನಂತ ನಾನು ಅಂದುಕೊಂಡೇ ಇರಲಿಲ್ಲ ಅಂತ ಅನೇಕ ಮನೆ ಕುಟುಂಬದಲ್ಲಿ ಆಶ್ಚರ್ಯ ಪಡ್ತಾರೆ. ದೇವರು ಕೂಡ ಆಶ್ಚರ್ಯ ಪಡ್ತಾ ಇದ್ದಾರೆ ದ್ರೋಹಿಗಳಾದ ಮಕ್ಕಳು. ಯಾವ ವಿಷಯದಲ್ಲಿ ನಮ್ಮನ್ನು ಕಡಿಮೆ ಮಾಡಿದ್ದೀನಿ? ಯಾವ ವಿಷಯದಲ್ಲಿ ನಿಮಗೆ ಸಕಲವನ್ನು ನಿಮ್ಮ ಪಾದದಲ್ಲಿಟ್ಟೆ, ಸಕಲವನ್ನು ನಿಮಗೆ ಪೋಷಿಸ್ತಾ ಬಂದ್ರು ನೀವು ನನ್ನಿಂದ ದೂರ ಆಗಿರುವಂತ ಕಾರಣವೇನು? ಯೋಹಾನನು ಹೇಳುವಂತ ಅದ್ಭುತವಾದ ಮತ್ತು ಯಾರೋ ಸಿಕ್ಕಿದೆ ತೋರಿಸಿ ಕಡೆದಾಗಿ, ದೇವರಿಂದ ಎಲೆ ಸರ್ಪಜಾತಿಯವರೇ ದೇವರಿಂದ ದೂರ ಹೋಗೋಕೆ ಯಾರು ಹೇಳಿದ್ರು ಅಂತ ಆ ರೀತಿ ಬರುತ್ತೆ ನೋಡಿ. ಬೇಡ ಅದು ಯಾರೋ ಸಿಕ್ಕಿದೆ ಅಲ್ಲಿ ಮತ್ತಾಯ ಲೂಕನ್ ವಚನ ಸಿಕ್ಕಿದೆ ನೋಡಿ. ಮತ್ತಾಯ 3ನೇ ಅಧ್ಯಾಯ 7ನೇ ವಚನದಿಂದ ನೋಡು. ಎಲೆ ಸರ್ಪ ಜಾತಿಯವರು ಬರ್ತಾರೆ. ಆದರೆ ಅವನು ಎಲೆ ಸರ್ಪ ಜಾತಿಯವರೇ ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರು ಯಾರು? ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳಲು ನಿಮ್ಗೆ ಯಾರಾದ್ರೂ ಹೇಳ್ಕೊಡ್ತಾ ಇದ್ರ? ನೀನು ಸಿಗಾಕೊಳ್ಳಲ್ಲ ಬಿಡು, ನೀನು ಸಿಗಾಕೊಳ್ಳಲ್ಲಪ್ಪ, ನೀನು ಯಾರು ಗೊತ್ತಾ? ನೀನ್ ತರ ಇದೇ ಬಂದ್ರೆ ಜಾಗ್ ಬಿಡ್ತೇನೆ, ನೀನು ಅಷ್ಟು ಬ್ರಿಲಿಯಂಟ್ ನೀನು ಅಂತ ಯಾರು ಹೇಳ್ಕೊಡ್ತಾ ಇದಾರೆ ಗೊತ್ತಾ? ಕೀರ್ತನೆಗಳಂತ 36ನೇ ಅಧ್ಯಾಯದಲ್ಲಿ ನೋಡಿಕೊಳ್ಳೋಣ ಸರ್, ಯಾರು ಹೇಳ್ಕೊಡ್ತಾ ಇದ್ದಾರೆ? ಕೀರ್ತನೆಗಳಂತ 36 ನೋಡಿಕೊಳ್ಳೋಣ. 36. ಪಾಪವು ದುಷ್ಟನ ಮನಸ್ಸಿನೊಳಗೆ ನುಡಿಯುತ್ತಿರುವುದರಿಂದ ಅವನ ಕಣ್ಣೆದುರಿಗೆ ಅದು ಅವನನ್ನು ವಂಚಿಸಿ ನಿನ್ನ ತಪ್ಪು ಬಯಲಿಗೆ ಬರುವುದಿಲ್ಲ, ಹೇಯವಾಗುವುದಿಲ್ಲ ಎಂದು ಕಿವಿಯಲ್ಲಿ ಊದ್ತಾನೆ. ಯಾರು? ಸೈತಾನನು. ನಿನ್ನ ತಪ್ಪು ಬಯಲಿಗೆ ಬರಲ್ಲ, ನಾನಿದ್ದೀನಿ. ನಿನ್ನ ತಪ್ಪು ಯಾವುದೇ ಕಾರಣಕ್ಕೂ ಬಯಲಿಗೆ ಬರೋದಿಲ್ಲ, ನಾನಿದ್ದೀನಿ, ನಿರ್ಭಯವಾಗಿರು ಅಂತ ನೋಡಿ. ಅಲ್ಲಿ ಪ್ರೇಮ ಯೋಹಾನ ನಾವು ಬರ್ತಾ ಇದ್ದಲ್ಲಿ 3:7 ನೋಡಿದ್ವಾ? ದೇವರ ಕೋಪದಿಂದ ಕಾಣಿಸಿಕೊಳ್ಳುವುದಕ್ಕೆ ಯಾರು ನಿಮ್ಗೆ ಉಪದೇಶ ಮಾಡಿದರು? ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಯಾರು ಉಪದೇಶ ಮಾಡಿದ್ರು ಅಂದ್ರೆ ನಾವು ನೋಡಿದಲ್ಲ ಪ್ರೇಮ, ಯಾರು ಉಪದೇಶ ಮಾಡ್ತಾನೆ? ಸೈತಾನನು ಉಪದೇಶ ಮಾಡ್ತಾನೆ, ನಮ್ಮ ಕಿವಿಯಲ್ಲಿ ಊದಿ ಬಿಡುತ್ತಾನೆ. ನಿನ್ನ ಹೇಯ ಕೃತ್ಯಗಳು ಪ್ರಕಾಶಕ್ಕೆ ಬರುವುದಿಲ್ಲ. ಎಂಜಾಯ್ ಮಾಡು, ಆರಾಮಾಗಿರು, ಚಿಂತೆ ಮಾಡಬೇಡ, ಇರೋ ಗಂಟ ಕುಡಿ ತಿನ್ನು, ಸುಖವಾಗಿರು ಅಂತ ನಮ್ಮ ಕಿವಿಲಿ ಊದಿ ಬಿಡ್ತಾರಂತೆ ಆತನು. ಯಾರ ಸ್ವರಕ್ಕೆ ಕಿವಿ ಕೊಟ್ರೆ ನಾವು ಬದುಕ್ತಿರ್ತೇವೆ? ಯಾರ ಸ್ವರಕ್ಕೆ ಕಿವಿ ಕೊಟ್ರೆ ನಾವು ಬದುಕ್ತೀವಿ? ದೇವರ ವಾಕ್ಯ ಹೇಳುತ್ತೆ, ನನ್ನ ಸ್ವರವನ್ನು ಆಲಿಸಿದರೆ ನೀವು ಬದುಕಿ ಬಾಳುವಿರಿ. ಬದುಕ್ತೀರಾ, ಬಾಳ್ತೀರಾ. ಬದುಕೋದು ಬೇರೆ, ಬಾಳೋದು ಬೇರೆ ಬೇರೆ. ಪ್ರಪಂಚದಲ್ಲಿ ಎಲ್ಲರೂ ಬದುಕ್ತಾ ಇದ್ದಾರೆ. ಬದುಕ್ತಾ ಇದೀವ? ಪ್ರಪಂಚದಲ್ಲಿ ಒಂದು ಸಕಲರು ಬದುಕ್ತಾ ಇದ್ದಾರೆ. ದೇವರು ಬದುಕಿಸುವಂತ ರೀತಿನೇ ಬೇರೆ. ಲೋಕದಲ್ಲಿರುವಂತ ಜನರಿಗೆ ಬದುಕಿಸುವಂತ ರೀತಿ ಬೇರೆ, ದೇವರ ಮಕ್ಕಳಲ್ಲಿ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂತ ಮಕ್ಕಳಿಗೆ ಸಾಕುವಂತ ರೀತಿನೇ ಬೇರೆ.
ಬದುಕ್ತೀರಾ, ತಿರ್ಗಾ ಬಾಳ್ತೀರಾ. ಎಲ್ಲಿ? ಈ ಲೋಕದಲ್ಲ. ಬಾಳೋದು ಪರಲೋಕದಲ್ಲಿ, ಬದುಕೋದು ಈ ಲೋಕದಲ್ಲಿ. ದೇವ್ರಿಗೋಸ್ಕರ ಬದುಕ್ರೆ ಪರಲೋಕದಲ್ಲಿ ನಮ್ಮನ್ನು ಬಾಳವೆ ಮಾಡ್ಕೊಡ್ತಾರೆ, ಬಾಳಿಸ್ತಾನೆ, ನಮ್ಮನ್ನ ಬಾಳಿಸ್ತಾನೆ. ಖಂಡಿತನ? ಖಂಡಿತ. ದೇವರ ಮಾತು ಸತ್ಯವಂತದ್ದು. ಯೋಹಾನನ ಬರೆದ ಸುವಾರ್ತೆ 14ರಲ್ಲಿ ನೋಡುವಾಗ 14:18 ನೋಡಿಕೊಳ್ಳಪ್ಪೇನೆ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 18ನೇ ವಚನದಲ್ಲಿ ದೇವರು ಒಂದು ವಾಗ್ದಾನವನ್ನು ಮಾಡ್ತಾ ಇದ್ದಾನೆ. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ. ಎಂಥ ಮಾತು ಬೇರೆ. ಮುಂದೆ ಓದಿಕೊಳ್ಳೋಣ. ನಿಮ್ಮ ಬಳಿಗೆ ಬರುತ್ತೇನೆ. ಇನ್ನೂ ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ. ಲೋಕವು ನಿಮ್ಮನ್ನು ನೋಡುವುದಿಲ್ಲ, ಆದರೆ ನೀವು ನನ್ನನ್ನು ನೋಡುವಿರಿ. ಎಲ್ಬತ್ತಂದ್ರೆ ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ ಅಂತಿದ್ದೇನೆ. ನಮ್ಮ ಮಕ್ಕಳಿಗೆ ನಾನು ಅನಾಥನಾಗಿ ಬಿಟ್ಟು ಹೋಗ್ಬೋದು, ನನ್ನ ಹೆಂಡತಿ ಅನಾಥನಾಗಿ ಬಿಟ್ಬಿಟ್ಟು ಹೋಗ್ಬೋದು, ಅವ್ರಿಗಿರುವಂತ ಅಜ್ಜಿ ತಾತಂದಿರು ಬಿಟ್ಬಿಟ್ಟು ಹೋಗ್ಬೋದು. ಒಂದು ದಿವಸ ನನಗೂ ಎಲ್ಲಾದ್ರೂ ಇದ್ರು ಬೇರೆ. ನನ್ನ ಮನೆಯಲ್ಲೂ ತುಂಬಿ ತುಳುಕ್ತಾ ಇತ್ತು. ನನ್ನ ಮನೆಯಲ್ಲೂ ತಾಯಿ ಇದ್ದು, ನನ್ನ ಮನೆಯಲ್ಲೂ ತಂದೆ ಇದ್ದು, ನನ್ನ ಮನೆಯಲ್ಲೂ ಅಜ್ಜಿ ಇದ್ದು, ತಾತಂದಿರು ಎಲ್ಲ ಇದ್ರು. ಎಲ್ಲಾರು ಖಾಲಿಯಾಗಿ ನಾನು ಒಬ್ಬಂಟಿ ಆಗಿದ್ದೀನಲ್ಲ, ನನ್ನ ದೇವರು ಅನಾಥನಾಗಿ ಬಿಡಲಿಲ್ಲ. ಅದೇ ರೀತಿ ನನ್ನ ಮಕ್ಕಳಿಗೂ ನಾನು ಹೋಗ್ಬೋದು, ನನ್ನ ಹೆಂಡತಿನೂ ಹೋಗ್ಬೋದು, ಅವ್ರಿಗಿರುವಂತ ಅಜ್ಜಿ ತಾತಂದಿರು ಎಲ್ಲಾರು ಹೋಗ್ಬೋದು ಬೇರೆ. ದೇವರು ಮಾತ್ರ ಎಲ್ಲೂ ಹೋಗಲ್ಲ. ಅವ್ರ ಜೊತೆಲಿದ್ದು ಕಾಪಾಡುವ ಆತನೇ ನಿಜವಾದ ತಂದೆ ಆಗಿದ್ದಾನೆ. ಯಾವತ್ತಾದ್ರೂ ನಮ್ಮ ಮಕ್ಳಿಗೆ ಹೇಳಿದೀವ? ನಾವು ಸತೋಟಿ ಕೊಟ್ಟು ನಾವು ಇರಲ್ಲ. ನಿಜವಾದ ತಂದೆ ತಾಯಿಗಳು ನಾವಲ್ಲ ಕಂಡ್ರು. ನಮ್ಮನ್ನು ಈ ಲೋಕಕ್ಕೆ ಕಳಿಸಿದೆ ಅಂತ ಒಬ್ಬ ಪರಮಾತ್ಮನಿದ್ದಾನೆ. ಆತನ ಸಂತಾನದವ್ರು ನಾವು ಅಂತ ನಮ್ಮ ಮಕ್ಕಳು ಯಾವ್ದಾದ್ರು ಹೇಳಿದ್ವ? ಆ ತಂದೆ ಪರಿಚಯ ಮಾಡಿದೀವೋ, ನಾವೇ ಪರಿಚಯ ಆಗ್ತಾ ಇದೀವ. ನಮ್ಮ ಮಕ್ಕಳಿಗೆ ನಿಜವಾದ ತಂದೆನ ನಾವು ಪರಿಚಯ ಮಾಡ್ಕೊಡ್ತಾ ಇದೀವ, ಅಥವಾ ಡೂಪ್ಲಿಕೇಟ್ ಆದಂತ ನಾವು ಡೂಪ್ಲಿಕೇಟ್ಗಳು ನಾವೇನಾಗಿದ್ದೀವಿ? ಡೂಪ್ಲಿಕೇಟ್ ಇರ್ತೀವ ನಾವು. ಏನಾದ್ರು ನಾವಿರಲ್ಲ. ನಿಜವಾದ ಯಜಮಾನನ ತೋರಿಸ್ಬೇಕು ನಾವು. ಯಾಕಂದ್ರೆ ನಾವು ಇಲ್ಲದೆ ಇದ್ದಾಗ ಅವ್ರನ್ನ ನಡೆಸೋರು ಅವರೊಬ್ಬರೇ ಬೇರೆ. ಒಂದ್ ದಿವಸ ಒಂಟಿಯಾಗಿ ನನ್ನ ತಂದೆ ತಾಯಿಗಳು ನನ್ನ ಬಿಟ್ಟು ಈ ಲೋಕದಲ್ಲಿ ಅನಾಥರಾಗಿ ಬಿಟ್ಬಿಟ್ಟರು. ದೇವರು ಯಾರಂತ ತೋರಿಸ್ಲಿಲ್ಲ, ಅಜ್ಜಿನೂ ತೋರಿಸಿಲ್ಲ, ತಾತನೂ ತೋರಿಸಿಲ್ಲ, ತಂದೆ ತಾಯಿಗಳಂತೂ ತೋರಿಸಿಲ್ಲ. ನನಗೆ ಒಂಟಿಯಾಗಿ ಬಿಟ್ಟೋರು. ಒಂಟಿಯಾಗಿದ್ದಂಥ ನನ್ನನ್ನು ಕೆಟ್ಟು ಹೋಗಿರುವಂತ ನನ್ನನ್ನು ಹುಡುಕಿ ರಕ್ಷಿಸಿ ಬಂದದ್ದು ಯೇಸು ಕ್ರಿಸ್ತ. ಆತನು ತೋರಿಸ್ತಾ ನಿಜವಾದ ತಂದೆಯನ್ನು. ಆತನು ನನಗೆ ತೋರಿಸ್ತಾ ನಿಜವಾದ ತಂದೆ ಯಾರು ಅಂತ. ನೀವು ತೋರಿಸ್ತಾ ಇದ್ರ ನಿಜವಾದ ತಂದೆ ಯಾರು ಅಂತ? ಅಥವಾ ನಿಮ್ಮನ್ನು ನೀವೇ ಪರಿಚಯ ಮಾಡಿಕೊಂಡು ನಾಶನಕ್ಕೆ ಏನಾದ್ರು ಹೋಗ್ತಾ ಇದೀವ? ಆಲೋಚನೆ ಮಾಡಿ. ನಿಮ್ಮನ್ನು ನೀವು ಪರಿಚಯ ಮಾಡ್ಕೊಳ್ಬೇಡಿ. ನಿಮ್ಮನ್ನು ಹೆತ್ತಂತ ತಂದೆಯನ್ನು ಮಕ್ಕಳಿಗೆ ಪರಿಚಯ ಮಾಡಿಸಿ. ಅವರೇ ಇವ್ರನ್ನ ಸಾಕೋದು. ನಾವಲ್ಲ ಪ್ರೇರಣೆ, ನಾವಲ್ಲ. ಈ ಲೋಕದ ನಟನೆಯ ಒಂದು ದಿವಸ ಮುಗಿದೇ ಹೋಗುತ್ತದೆ. ಅಣ್ಣ ತಮ್ಮ, ಅಕ್ಕ ತಂಗಿ, ಗಂಡ ಹೆಂಡತಿ ಅನ್ನುವಂತ ನಟನೆ ಇದು. ಆಕ್ಟರ್ಸ್ಗಳವೆಲ್ಲರೂ ನಾವೆಲ್ಲ ನಟನೆಗಾರರು. ನಿಜವಾದ ಹೀರೋ ದೇವರು ಮಾತ್ರ. ಅವ್ರನ್ನೇ ಇವ್ರನ್ನೆಲ್ಲ ಪೋಷಿಸೋದು. ನಾವೆಲ್ಲ ಬೇರೆ. ಆತನು ಕೊಟ್ಟಿರೋ ಭಿಕ್ಷೆಯಲ್ಲಿ ನಾವು ಊಟ ಆಗ್ತಾ ಇದ್ದೀವಿ ಅಷ್ಟೇ. ನಾವು ಸಾಕ್ತಾ ಇಲ್ಲ ಇವ್ರಿಗೆ. ಆತನಿಲ್ಲದೆ ಒಬ್ಬನು ಅನ್ನ ತಿಂದು ಸುಖವಾಗಿ ಮಲಗಲ್ಲ ಅಂತ ಪ್ರಸಂಗಿ ಗ್ರಂಥದಲ್ಲಿ 2ನೇ ಅಧ್ಯಾಯದಲ್ಲಿ ಹೇಳ್ತಿದ್ದೇವೆ. ನಾವೆಲ್ಲರೂ ಪಾತ್ರಧಾರರು. ಅದಕ್ಕೆಲ್ಲ ಸೂತ್ರಧಾರನು ಒಬ್ಬನಿದ್ದಾನೆ. ಆತನನ್ನು ತೋರಿಸೋಣ ನಮ್ಮ ಮಕ್ಕಳಿಗೆ. ನಾವು ಪರಿಚಯ ಆಗೋದು ಬೇಡ. ನಮ್ಮನ್ನು ಕಾಪಾಡಿದಂತ ದೇವ್ರನ್ನ ನಾವು ತೋರಿಸಿದ್ರೆ ಖಂಡಿತ ನಾವು ಬದುಕಿ ದೇವ್ರ ಜೊತೆ ಬಾಳ್ತೀವಿ. ನಮ್ಮ ಜೊತೆ ನಮ್ಮ ಮಕ್ಕಳು ಇರ್ತಾರೆ ಬೇರೆ. ನಾವು ಒಂದು ಕಡೆ, ನಮ್ಮ ಮಕ್ಕಳು ಒಂದ್ ಕಡೆ ಇದ್ರೆ ಸಮಾಧಾನ ಏನಾದ್ರು ಇರ್ತಾ ಬೇರೆ. ನಾವೇ ಒಂದ್ ಕಡೆ, ನಮ್ಮ ಮಕ್ಕಳೇ ಒಂದ್ ಕಡೆ ಸಮಾಧಾನ ಇರುತ್ತಾ? ಮನೆಗೆ ನನಗೇನೆ 4-5 ಸಾರಿ ಹೋಗಿ ಬರ್ಲಿಲ್ಲ ಅಂದ್ರೆ ಸಮಾಧಾನ ಇರಲ್ಲ. ಮಕ್ಕಳು ಸ್ಕೂಲ್ ಕೊಟ್ಟೋದ್ರೆ ಅಲ್ಲಿರ್ತಾರೆ 4 ಗಂಟೆವರೆಗೂ ಇರ್ತಾರೆ ಅಂತ. 4 ಗಂಟೆಯಿಂದ 5 ಗಂಟೆಗೆ ಬಂದ್ಬಿಟ್ಟಾಗ ಮನೆ ಸ್ಕೂಲ್ಗೆ ನಾನೇ ಹೋಗ್ಬೇಕು ಅನಿಸ್ತಾ ಇರ್ತದೆ. ಮನೆಗೆ ಹೋಗ್ಬಿಟ್ಟು ಬರ್ಬೇಕು, ಏನ್ ಮಾಡ್ತಾರೋ ನೋಡ್ಕೊಬೋಣ ಅಂತ 4 ಸಾರಿ ಹೋಗ್ಬೋದು. ಮತ್ತೆ ದೇವರಿಗೆ ಸಮಾಧಾನವಾಗಿದ್ದಾನೆ. ಈ ಭೂಲೋಕದಲ್ಲಿ ನಾವು ಇಷ್ಟ ಬಂದಾಗ ಬರ್ತಾ ಇದ್ದೀವಿ. ನಮ್ಮನ್ನು ನೋಡಿ ಏನಾದ್ರು ದೇವ್ರ ಸಮಾಧಾನವಾಗಿದ್ದಾನೆ. ಹೃದಯದ ಬಾಗಿಲು ತಟ್ತಾ ಇರ್ತೇನೆ. ನಾನು ಬಂದು ನೋಡ್ಕೊಳ್ತೀನಿ, ನಾನು ಹೆಂಗಿದ್ಯಾ, ನೀನ್ ಏನ್ ಮಾಡ್ತಾ ಇದ್ದೆ, ನಾನು ನೋಡ್ಕೊಳ್ತೀನಿ, ಸ್ವಲ್ಪ ಬಾಗಿಲು ತೆಗಿತಾ ಅಂತ. ಇಲ್ಲ ಬಾಗಿಲು ಮುಚ್ಕೊಂಡು ಏನೋ ಮಾಡ್ತಾ ಇರ್ತೇನೆ. ನೀನು ಅಪ್ಪ ಬಂದು ಬಾಗಿಲು ತಟ್ತಾ ಇರ್ತಾನೆ. ಬಾಗಿಲು ಮುಚ್ಕೊಂಡಿದ್ದೆ ಅಂದ್ರೆ ಏನೋ ಮಾಡ್ತಾ ಇದ್ದೇನೆ ನೀವು ಕ್ರಿಮಿನಲ್ ಕೆಲಸ. ಬಾಗಿಲು ಇವಾಗ ಸಿಸ್ಟರ್ ಧೈರ್ಯದಿಂದ ಇರ್ತಾನೆ ಬೇರೆ. ಸಿಸ್ಟರ್ ಧೈರ್ಯದಿಂದ ಇರ್ತಾನೆ, ಸಿಂಹದಂತೆ ಧೈರ್ಯದಂತೆ ಇರ್ತಾನೆ ಅಂತ. ಸಿಸ್ಟಮ್ ಎಲ್ಲಾದ್ರೂ ಓಪನ್ ಆಗಿರುತ್ತೆ. ಫೋನ್ ಕೇಳಿದ್ರೆ ಫೋನ್ ತಕ್ಕಂತ ಕೊಡ್ತೇನೆ. ನನ್ನಲ್ಲೇನು ಇಲ್ಲ, ನನ್ನಲ್ಲೇನು ಕಪಟ ಇಲ್ಲ, ನೋಡಿ ಫೋನ್ ಏನಾದ್ರು ನೋಡಿ ಅಂತ. ದುಷ್ಟನ್ನು ದೇವರಿಗೆ ದ್ರೋಹ ಬಗ್ಗೆ ಏನ್ ಮಾಡ್ತಾನೆ ಅಂತ ಅವು ಸಿಗ್ತಾನೆ, ಲಾಕ್ ಮಾಡಿರ್ತಾನೆ. ಯಾರು ಗೊತ್ತಾಗ್ಬಿಡೋದನ್ನ ತೋರಿಸ್ಕೊಳ್ಳೋಣ. ಆ ರೀತಿ ನಾವು ಧೈರ್ಯವಾಗಿ ದೇವರ ಮುಂದೆ ನಾವು ಸಿಸ್ಟರ್ ಆಗಿದ್ರೆ ನಾವು ಧೈರ್ಯಶಾಲಿಗಳಾಗಿರ್ತೀವಿ. ಧೈರ್ಯಶಾಲಿಗಳು ದೇವರು ಬಯಸುವಂಥದ್ದು ನಮ್ಮ ಹೃದಯದ ಬಾಗಿಲನ್ನು ತೆರೆದು ದೇವರಿಗೆ ಸ್ಥಳ ಕೊಡೋಣ. ಆತನಿಗೆ ಹೃದಯದಲ್ಲಿ ಸ್ಥಳ ಕೊಟ್ಟರೆ ಆತನು
ಪರಲೋಕದಲ್ಲಿ ಸ್ಥಳ ಕೊಡ್ತಾನೆ ಪ್ರೇರೆ. ಪರಲೋಕ ಈ ಭೂಮಿ ಏನಿದೆ ಪ್ರೇರೆ, ಭೂಮಿ ಏನಿದೆ ಏನಿಲ್ಲ ಪ್ರೇರೆ, ಪರಲೋಕದಲ್ಲಿದೆ. ಪರಲೋಕ ನೋಡಿ ಅಷ್ಟು ದೊಡ್ಡದಾಗಿದೆ. ಎಂತಕ್ಕೋಸ್ಕರ? ಅದು ಯಾರಿಗೋಸ್ಕರ? ಅಥವಾ ಒಬ್ಬನೇ ಇರ್ತಾನ? ನಿಮ್ಮ ಮನೆಯಲ್ಲಿ ಒಬ್ಬರೇ ಇರೋದಕ್ಕೆ ಇಷ್ಟಪಡ್ತೀರಾ? ಮಕ್ಕಳಿದೆ ಸ್ಕೂಲ್ ಕೊಟ್ಟೋದ್ರೆ ನಿಮ್ಗೆ ಚಿಂತೆ ಬರಲ್ಲ, ನನ್ನ ಮಗ ಯಾವಾಗ ಬರ್ತಾನೋ, ಬ್ಯಾಗ್ ಎತ್ಕೊಂಡು ಯಾವಾಗ ಬರ್ತಾ ಇರ್ತಾನೋ, ಅಷ್ಟು ದೂರ ಹೋಗಿ ಕಾಯ್ತಾ ಇರ್ತಾರೆ. ಆ ಮಗನ ಬ್ಯಾಗ್ ಎತ್ಕೊಂಡು ಬರ್ತಾ ಇರ್ತಾನೆ, ಕಷ್ಟಪಡ್ತಾ ಇರ್ತಾನೆ. ಕರ್ಕೊಂಡ್ಬಿಡೋ ಅವ್ನು ಬ್ಯಾಗ್ ಎತ್ಕೊಬರೋಣ, ನಾನು ಹೆಲ್ಪ್ ಆಯ್ತದೆ ಅಂತ. ಮತ್ತು ಈ ಲೋಕದಲ್ಲಿ ನಾವು ಭಾರ ಹೊತ್ಕೊಂಡು, ಪಾಪದ ಭಾರ ಹೊತ್ಕೊಂಡಿದ್ರೆ ದೇವ್ರು ಏನು ಕೇಳಿದೆ ಬಂದು ನಾವು ಸೇರಿಸ್ಕೊಳ್ಳೋಕೆ ಇಷ್ಟಪಡ್ತಾರೆ. ಆತ್ಮಗಳ ಭಾರವನ್ನು ಎತ್ಕೊಂಡು ಹೋಗ್ಬೇಕು ನಾವು ಪರಲೋಕಕ್ಕೆ. ದೇವ್ರು ನಮಗೋಸ್ಕರ ಕಾಯ್ತಾ ಇರ್ತಾರೆ. ನಾವು ಈ ಲೋಕನೇ ನಿಜ ಅಂದ್ಕೊಂಡು ನಾವು ಮೋಸ ಮಾಡ್ತಾರೆ. ಪರಲೋಕ ಶಾಶ್ವತವಾದದ್ದು. ನಾವೆಲ್ಲ ಒಂದಲ್ಲ ಒಂದು ದಿವಸ ನಾವು ಹೋಗಲೇಬೇಕು. ಈ ಲೋಕದಲ್ಲಿ ಬರುವಂಥ ಅನೇಕ ಹೋರಾಟಗಳ ಮಧ್ಯದಲ್ಲಿ ನಾವು ಜಯಶಾಲಿಗಳಾಗಿ ನಿಂತ್ಕೊಂಡ್ರೆ ದೇವರ ಬಲಭಾಗದಲ್ಲಿ ನಾವು ನಿಂತ್ಕೊಳ್ಳೋದಕ್ಕೆ ಸಮರ್ಥರಾಗ್ತೇವೆ. ಇಲ್ಲಾಂದರೆ ಬೇರೆ ನಮ್ಮನ್ನು ಕಾಪಾಡುವವರು, ನಮ್ಮನ್ನು ತಪ್ಪಿಸುವವರು ನಿಜವಾಗ್ಲೂ ಯಾರಿಲ್ಲ ಬೇರೆ. ಶಾಸನ ಇದೆ. ನಮ್ಮನ್ನು ದ್ರಾಕ್ಷೆ ಬಳ್ಳಿಯಾಗಿರುತ್ತೆ ಯೇಸು ಕ್ರಿಸ್ತನ ಬಿಟ್ಟರೆ ನಮ್ಮನ್ನು ಕಾಪಾಡುವ ಯಾರೂ ಇಲ್ಲ. ಎಲ್ಲಿ ಗಂಟೆ ಇನ್ನೂ ವರ್ಷ ಹೋಗ್ತೀರಾ, ಇನ್ನೂ ಎಷ್ಟು ವರ್ಷಗಳಲ್ಲಿ ಹೋಗ್ತೀರಾ, ಹೋಗಿ ನೋಡಿ, ಪ್ರಯತ್ನ ಮಾಡಿ ನೋಡಿ. ದೇವರು ಸ್ವತಂತ್ರ ಕೊಟ್ಟಿದ್ದಾನೆ, ಪ್ರಯತ್ನ ಮಾಡಿ ನೋಡಿ. ನಮ್ಮಂಥ ದೇವರು, ನಮ್ಮಂಥ ತಂದೆ ಹುಡುಕಿದ್ರು ಸಿಗೋದಿಲ್ಲ, ಸಿಗೋದಕ್ಕೆ ಚಾನ್ಸೇ ಇಲ್ಲ. ಆತನನ್ನು ಬಿಡದೆ ಆತನ ಒಟ್ಟಿಗೆ ಅಂಟಿಕೊಂಡಿರೋರು, ಆತನ ನಮ್ಮನ್ನು ಪರಲೋಕಕ್ಕೆ ಸೇರಿಸೋದಕ್ಕೆ ನಿಜವಾದ ರಕ್ಷಕನ ಮಾರ್ಗವಾಗಿರುತ್ತದೆ. ಈ ಮಾತುಗಳನ್ನು ಹೇಳಿಸಿದ ದೇವರಿಗೂ ಸ್ತೋತ್ರವಾಗಲಿ. ಕೇಳಿದಂಥ ನಮಗೂ ಕೃತಜ್ಞತೆಗಳು. ಕಳೆದಾಗಿ ಎಲ್ಲರೂ ಬಂದು ಪ್ರಾರ್ಥನೆ ಮಾಡಿ ಅಂತ್ಯ ಆಗಿ ನಡೆಸ್ಕೊಡ್ತೀವಿ.